ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಈ ಕ್ಷಣದ ಸುದ್ದಿಗಳನ್ನ ಗಮನಿಸೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯ ರಾಜಕೀಯದಲ್ಲಿ ರಂಗೇರಿದ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್. ನಾಳೆ ಡಿಕೆಶಿ ಮನೆಯಲ್ಲಿ ಸಿಎಂಗೆ ಉಪಹಾರ. ಸೋನಿಯಾ ರಂಗ ಪ್ರವೇಶ ಬೆನ್ನಲ್ಲೇ ಒಗ್ಗಟ್ಟಿನ ಮಂತ್ರ. ಕಾಂಗ್ರೆಸ್ ಅಧಿನಾಯಕಿ ಕೈ ಸೇರಿದ ಕುರ್ಚಿ ಕದನದ ರಿಪೋರ್ಟ್. ಶೀಘ್ರವೇ ಎಲ್ಲವನ್ನ ಇತ್ಯರ್ಥ ಮಾಡ್ತೀನಿ. ಪವರ್ ಫೈಟ್ ರಣರಂಗ ಪ್ರವೇಶಿಸಿದ ಸೋನಿಯಾ. ಸಿದ್ದರಾಮಯ್ಯ ಬದಲಿಸಿದ್ರೆ ಹೊಸ ಪಕ್ಷ ಉದಯ. ಜಾತಿ ಗಣತಿ ಅನುಷ್ಠಾನ ತಪ್ಪಿಸಲು ವ್ಯವಸ್ಥಿತ ಹುನ್ನಾರ. ಸಿಎಂ ಪರ ಅಹಿಂದ ಮುಖಂಡರು, ಶ್ರೀಗಳ ಧ್ವನಿ. ದಿತ್ವಾ ಚಂಡಮಾರುತ ರಣಾರ್ಭಟಕ್ಕೆ ನಲುಗಿದ ಶ್ರೀಲಂಕಾ. 300ಕ್ಕೂ ಹೆಚ್ಚು ಮಂದಿ ದುರ್ಮರಣ. ಸೈಕ್ಲೋನ್ ಆಟಾಟೋಪಕ್ಕೆ ಬೆಂಗಳೂರಲ್ಲಿ ಮೈ ಕೊರೆಯುವ ಥಂಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ಕೊಡೋದಕ್ಕೆ ನನ್ನ ಕಲೀಗ ರಂಜಿತ್ ಶ್ರೀಯಾರ್ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ರಂಜಿತ್. ಥ್ಯಾಂಕ್ ಯು ಅಶ್ವಿನಿ. ಇದು ಬಿಗ್ ಮಾರ್ನಿಂಗ್. ನಲ್ಲಿ ಮೊದಲ ಸುದ್ದಿ ನೋಡೋಣ. ಮೊನ್ನೆ ಶನಿವಾರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ನಿವಾಸಕ್ಕೆ ಕರೆದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ನಾವು ಜೊತೆಯಾಗಿದ್ದೀವಿ, ನಾವು ಒಗ್ಗಟ್ಟಿನಿಂದ ಇದ್ದೀವಿ ಅನ್ನುವ ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಯಾವುದೇ ಗೊಂದಲ ಇಲ್ಲ ಅನ್ನೋ ರೀತಿಯಲ್ಲಿ ತಾವು ನಡೆದುಕೊಂಡಿದ್ರು ಇಬ್ಬರು ನಾಯಕರು. ಈಗ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ತಮ್ಮ ಸದಾಶಿವನಗರದ ಮನೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ. 2ನೇ ಸುತ್ತಿನ ಒಗ್ಗಟ್ಟಿನ ಮಂತ್ರಕ್ಕೆ ಸಿಎಂ ಹಾಗೆ ಡಿಸಿಎಂ ಈಗ ಮುಂದಾಗ್ತಾ ಇದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ನಾಳೆ ಡಿಸಿಎಂ ಹಾಗೆ ಸಿಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್. ಸೋನಿಯಾ ಗಾಂಧಿ ನಾಯಕತ್ವದ ವಿಚಾರವಾಗಿ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅಂತೇಳಿ ಹೇಳಿದ್ದಾರೆ. ಇದರ ಮುಂದುವರಿದು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ 2ನೇ ಹಂತದಲ್ಲಿ ತಾವಿಬ್ಬರೂ ಕೂಡ ಒಗ್ಗಟ್ಟಿನಿಂದ ಇದ್ದೀವಿ ಅನ್ನುವಂಥ ಸಂದೇಶವನ್ನು ಸಾರ್ತಾ ಇದ್ದಾರೆ. ಸದಾಶಿವನಗರದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಕರೆದಿದ್ದಾರೆ. ಉಪಹಾರ ಕೂಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತುಕತೆಯನ್ನು ಮಾಡ್ತಾರೆ. ಆ ಮೂಲಕ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ. ಸಿದ್ದರಾಮಯ್ಯ ಮೀಟಿಂಗ್ಗೆ ಕರೆದಾಗ ಡಿಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ಹೇಗೆ ಏನು ಮಾಡುತ್ತೋ, ಯಾವ ಸಮಯಕ್ಕೆ ಏನು ಮಾಡುತ್ತೋ ನಾವು ಅದಕ್ಕೆ ಬದ್ಧರಿರೋಣ ಅನ್ನುವಂಥ ನಿಲುವಿಗೆ ಬಂದಿದ್ರು. ಅದಾದ ನಂತರ ಸೋನಿಯಾ ಗಾಂಧಿ ಅವರು ಮೀಟಿಂಗ್ ಕೂಡ ಮಾಡಿದ್ರು. ಮೀಟಿಂಗಾಗಿ ಈಗ 2ನೇ ಹಂತದ ಮಾತುಕತೆಗಾಗಿ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನ ಕರೆದಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ನೀವೇ ನಿರ್ಧಾರ ಮಾಡಬೇಕು ಅಂಥೇಳಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲ ಏನು ತೀರ್ಮಾನ ಮಾಡಿದ್ರಲ್ಲ ಸೋನಿಯಾ ಗಾಂಧಿ ಅವರಿಗೆ ಹೇಳಿ, ಇದಾದ ನಂತರ ನಾಳೆಗೆ ಸದಾಶಿವನಗರದಲ್ಲಿ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿಎಂ ಉಪಹಾರ ಆತಿಥ್ಯದ ಬೆನ್ನಲ್ಲೇ ಇದೀಗ ಡಿಸಿಎಂ ಸರದಿ. ನಾಳೆ ಮುಂಜಾನೆ ಡಿಕೆಶಿ ಮನೆಗೆ ಸಿಎಂ ಬರ್ತಾರೆ. ನಿನ್ನೆಷ್ಟೇ ಪವರ್ ಶೇರಿಂಗ್ ಫೈಲನ್ನು ಸೋನಿಯಾ ಗಾಂಧಿ ತರಿಸಿಕೊಂಡಿದ್ರು. ಸೋನಿಯಾ ರಂಗಪ್ರವೇಶದ ಬೆನ್ನಲ್ಲೇ ಸಿಎಂ ಹಾಗೆ ಡಿಸಿಎಂ ಮುಖಾಮುಖಿ ಆಗ್ತಾ ಇದ್ದಾರೆ. ಕುರ್ಚಿಗೆ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ಇದರ ಬೆನ್ನಲ್ಲೇ ಕೌತುಕವೂ ಕೂಡ ಹೆಚ್ಚಿದೆ. ನಾಳೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಯಾವ ತೀರ್ಮಾನ ಮಾಡ್ತಾರೆ ಇಬ್ಬರು,
ಮೊನ್ನೆ ಹಾಗೆ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾರಾ? ಏನೂ ಆಗಿಲ್ಲ, ನಾವೆಲ್ಲರೂ ಕೂಡ ಜೊತೆಯಾಗಿದ್ದೀವಿ, ಒಟ್ಟಿಗೆ ಹೋಗ್ತೀವಿ ಅನ್ನುವಂಥ ಸಂದೇಶವನ್ನು ಸಾರ್ತಾರಾ? ಭಾರಿ ಕುತೂಹಲ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ, ಔತಣಕೂಟ ಮತ್ತೊಂದು ಎಲ್ಲ ಈ ಪವರ್ ಶೇರಿಂಗ್ ವಿಚಾರವಾಗಿ ನಾವು ಗಮನಿಸ್ತಾ ಇದ್ವಿ. ಮೊನ್ನೆ CM ಆತಿಥ್ಯ ವಹಿಸಿದ್ರು DK ಶಿವಕುಮಾರ್ಗೆ, ನಾಳೆಗೆ DK ಶಿವಕುಮಾರ್ CMಗೆ ಆತಿಥ್ಯವನ್ನು ವಹಿಸ್ತಾ ಇದ್ದಾರೆ. ಏನಿದರ ಉದ್ದೇಶ ಏನು? ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಈಗ ಚರ್ಚೆಗಳು ಏನಾಗ್ತಾ ಇದ್ದಾವೆ? ಅಜೆಂಡಾ ಏನು? ಸಿದ್ದರಾಮಯ್ಯನವರು ಈ ಹೊತ್ತಿಗೆ ಅವ್ರ ಮನಸ್ಥಿತಿ ಹೇಗಿದೆ? DK ಶಿವಕುಮಾರ್ ಅವರ ಮನಸ್ಥಿತಿ ಹೇಗಿದೆ? ಸದ್ಯಕ್ಕೆ ಏನು ವಿವರ ಇದೆ ನಿಮ್ಮ ಹತ್ರ? ರಂಜಿತ್, ಮೊದಲನೇದಾಗಿ ಒಂದು ವೇಳೆ DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿಯೇ ಒಬ್ಬರನ್ನೊಬ್ಬರು ಆಹ್ವಾನ ಮಾಡೋದಿತ್ತು ಅಂದರೆ ಈ ಹಿಂದೆ ಕಳೆದ ಕೆಲ ತಿಂಗಳುಗಳಿಂದ ರಾಜ್ಯದಲ್ಲಿ ಅಧಿಕಾರ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸ್ತಾರೆ, DK ಶಿವಕುಮಾರ್ನವ್ರನ್ನ CM ಮಾಡ್ತಾರೆ. ಈ ಸಂದರ್ಭದಲ್ಲಿ ಎರಡು ಬಣಗಳಾಗಿದೆ. ಈ ಎರಡೂ ಬಣಗಳು ಬೇರೆ ಬೇರೆ ರೀತಿ ಆಪರೇಟ್ ಮಾಡ್ತಿದ್ದೆ, ಅಧಿಕಾರವನ್ನು ಉಳಿಸ್ಕೊಳ್ಳೋ ಅನ್ನೋ ಒಂದು ಸುದ್ದಿಯನ್ನು ಕೇವಲ ಮಾಧ್ಯಮಗಳು ಮಾತ್ರ ಅಲ್ಲ, ಕಾಂಗ್ರೆಸ್ನ ಆಂತರಿಕ ವಲಯದಿಂದಲೂ ಬಂದಂಥ ಮಾಹಿತಿಯಾಗಿತ್ತು. ಇಂಥ ಸಂದರ್ಭದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಆಗಲೇ ಮಾಡಿದರೆ ಪಕ್ಷಕ್ಕೆ ಆಗ್ತಿದ್ದಂಥ ಮುಜುಗರವನ್ನು ಈ ಎರಡೂ ನಾಯಕರು ತಪ್ಪಿಸ್ಬೋದಾಗಿತ್ತು. ಆದರೆ ಯಾವಾಗ DK ಶಿವಕುಮಾರ್ ಅವರ ಬಣದಲ್ಲಿರುವಂಥ ಸಚಿವ ಶಾಸಕರು ಪದೇ ಪದೇ ದೆಹಲಿಗೆ ಹೋಗಿ ಬಂದರು, ಯಾವಾಗ ಸಿದ್ದರಾಮಯ್ಯನವರ ಬೆಂಬಲಿಗರು ಸದಾಶಿವನಗರದ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಆಗಿರ್ಬೋದು, ಲಂಚ್ ಮೀಟಿಂಗ್ ಮಾಡಿದ್ರು, ಯಾವಾಗ ಹೈಕಮಾಂಡ್ ನೇರವಾಗಿ ಪ್ರಿಯಾಂಕ್ ಖರ್ಗೆರವರ ಮುಖಾಂತರ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ತು, ಯಾವಾಗ ಮಲ್ಲಿಕಾರ್ಜುನ ಖರ್ಗೆರವರ ಮೂಲಕ ಮಾಹಿತಿಯನ್ನು ತೆಗೆದುಕೊಳ್ತು, ಈ ಸಂದರ್ಭದಲ್ಲಿ KC ವೇಣುಗೋಪಾಲ್ರವರು DK ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ಇಬ್ಬರಿಗೂ ಕೂಡ ಕರೆ ಮಾಡಿ ಇಬ್ಬರೂ ಕೂಡ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ವಿಪಕ್ಷಗಳಿಗೆ ನೀವು ಆಹಾರವಾಗಿ ಹೋಗಿದ್ದೀರಾ, ಈ ಕಾರಣದಿಂದ ಒಂದು ಸಂದೇಶವನ್ನು ಕೊಡಬೇಕು, ಇಲ್ಲವಾದರೆ ಮುಂದೆ ಬರುವಂಥ ಪಾಲಿಕೆಯ ಚುನಾವಣೆ ಇರ್ಬೋದು, 2028ರ ಚುನಾವಣೆ ಇರ್ಬೋದು, ಇದಕ್ಕೆ ಕಷ್ಟ ಆಗುತ್ತೆ. ಹಾಗೆ ದಕ್ಷಿಣ ರಾಜ್ಯಗಳಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಕರ್ನಾಟಕ, ಇಲ್ಲಿ ಪವರಲ್ಲಿ ಇರುವಂಥದ್ದು ಕಾಂಗ್ರೆಸ್. ಯಾವುದೇ ಕಾರಣಕ್ಕೂ ಕೂಡ ಈಗ ಈ ಪವರನ್ನು ಕಳೆದುಕೊಳ್ಳೋದು ಬೇಡ. ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ಯಡಿಯೂರಪ್ಪನವ್ರನ್ನ ಇಳಿಸಿ ಬೊಮ್ಮಾಯಿ ಅವ್ರನ್ನ CM ಮಾಡಿದಂಥ ಸಂದರ್ಭದಲ್ಲಿ BJP ಅಧಿಕಾರ ಕಳ್ಕೊಳ್ತು. ನಾವು ಕೂಡ ಆ ರೀತಿ ಮಾಡೋದು ಬೇಡ. ಈ ಕಾರಣದಿಂದ ನೀವಿಬ್ಬರು ಒಬ್ಬರ ಮನೆಗೆ ಒಬ್ಬರು ಹೋಗಬೇಕು, ಜೊತೆಯಲ್ಲಿ ಕುಳಿತು ಊಟ ತಿಂಡಿ ತಿನ್ನಬೇಕು, ಅದಾದ ನಂತರ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳಿದಂಥ ಬೆನ್ನಲ್ಲೇ ಸಿದ್ದರಾಮಯ್ಯನವರ ಮನೆಗೆ DK ಶಿವಕುಮಾರ್ ಅವರಿಗೆ ಆಹ್ವಾನ ಆಯಿತು. ಈ ಸಂದರ್ಭದಲ್ಲಿ ಹೋದರು, ಮಾತನಾಡಿದ್ರು, ನಾವಿಬ್ಬರು ಜೊತೆಯಲ್ಲೇ ಸಾಕ್ತೀವಿ ಅನ್ನೋ ಸಂದೇಶವನ್ನು ಸಾರಿದ್ರು. ಅದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಇಲ್ಲ ನಮ್ಮ ಮನೆಗೂ ಕೂಡ CM ಸಿದ್ದರಾಮಯ್ಯನವರು ಬರೋರಿದ್ದಾರೆ, ಮೊದಲು ನಾನೇ ಆಹ್ವಾನ ಮಾಡಿದ್ದೆ, ಆದರೆ ಇವ್ರ ಮನೇಲಿ ಈಗಾಗಲೇ ತಿಂಡಿ ರೆಡಿ ಮಾಡಿದ್ರು ಅಂತ ಬಂದಿದ್ದೇನೆ ಅಂತ ಪರೋಕ್ಷವಾಗಿ ಹೇಳಿದ್ದು, ನಮ್ಮ ಮನೆಗೂ ಕೂಡ ಸಿದ್ದರಾಮಯ್ಯನವರು ಬರ್ತಾರೆ ಅಂತ. ಅಲ್ಲಿಗೆ ಒಂದು ಪಾಯಿಂಟ್ ಕ್ಲಾರಿಟಿ ಇಬ್ರು ನಾಯಕರು ಕೊಡ್ತಾ ಇರೋಂಥದ್ದು, ಹೈಕಮಾಂಡ್ ಸಂದೇಶವನ್ನು ಇಬ್ರು ಪಾಲಿಸಿದ್ದೇವೆ, ನಮ್ಮ ಮನೆಗೆ ಅವರು, ಅವರ ಮನೆಗೆ ನಾನು ಹೋಗಿದ್ದೇನೆ, ಇಬ್ರು ಕೂಡ ತಿಂಡಿಯನ್ನು ತಿಂದಿದ್ದೇವೆ, ಇಬ್ಬರೂ ಕೂಡ ರಾಜಕೀಯವನ್ನು ಚರ್ಚೆ ಮಾಡಿದ್ದೇವೆ, ಇಬ್ಬರೂ ಕೂಡ ಮುಂಬರುವಂಥ ಚುನಾವಣೆಗೆ ಪಕ್ಷವನ್ನು ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕಾಗತ್ತೆ ಇದನ್ನು ಕೂಡ ನಾವು ಮುಂದುವರಿಸ್ತೇವೆ. ಇದೆರಡರ ಜೊತೆಯಲ್ಲಿ ಇಬ್ಬರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿದ್ದೇವೆ. ಹೈಕಮಾಂಡ್ ಯಾವಾಗ ಒಬ್ಬರನ್ನ ಇಳಿಸಿ ಇನ್ನೊಬ್ಬರನ್ನ ಕೂರಿಸುತ್ತೆ ಅದಕ್ಕೆ ನಾವು ಬದ್ಧವಾಗಿದ್ದೇವೆ. ನಮ್ಮ ಯಾವುದೇ ಬಣಗಳು ದೆಹಲಿಗೆ ಬರೋದಿಲ್ಲ, ನಮ್ಮ ಯಾವುದೇ ನಾಯಕರು ನಿಮಗೆ ಬುಲಾವ್ ನೀಡೋದಿಲ್ಲ, ನಮ್ಮ ಯಾವುದೇ ನಾಯಕರು ನಿಮ್ಮ ಮೇಲೆ ಒತ್ತಡವನ್ನು ಹೇರೋದಿಲ್ಲ. ಈ ಎರಡನ್ನೂ ಕೂಡ ಈ ಎರಡೂ ವ್ಯಕ್ತಿಗಳು ಇಬ್ಬರೂ ವ್ಯಕ್ತಿಗಳು ತೋರಿಸುವಂಥ ಪ್ರಯತ್ನದಲ್ಲಿ ಈಗ ಮುಳುಗಿರುವಂಥದ್ದು ಒಂದು ಕಡೆ ಆಯಿತು ಅಂದರೆ, ಖಂಡಿತವಾಗಿಯೂ ಪ್ಯಾರಲಲ್ಲಿ ಇಬ್ಬರೂ ನಾಯಕರು ಅಂದರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರೂ ಕೂಡ ತಮ್ಮ ಬೆಂಬಲಿಗರ ಮೂಲಕ, ತಮ್ಮ ಒಡನಾಡಿಗಳ ಮೂಲಕ, ತಮ್ಮ ರಾಜಕೀಯ ಸ್ನೇಹಿತರ ಮೂಲಕ ಯಾವುದೇ ಕಾರಣಕ್ಕೂ ಅಧಿಕಾರ ಬದಲಾವಣೆ ಆಗದೇ ಇರೋ ರೀತಿ ಸಿದ್ದರಾಮಯ್ಯನವರು ಒಂದು ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಆದಷ್ಟು ಬೇಗ CM ಕುರ್ಚಿಯನ್ನು ಏರಬೇಕು ಅಂತ DK ಶಿವಕುಮಾರ್ ಅವರು ಕೂಡ ಒಂದು ತಂತ್ರವನ್ನು ಈಗಾಗಲೇ ರೂಪಿಸಿರುವಂಥದ್ದು. ಆದರೆ ಖಂಡಿತವಾಗಿಯೂ ಹೈಕಮಾಂಡ್ಗೆ ಇಬ್ಬರೂ ನಾಯಕರ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂದರೆ ಲೂಪ್ ಹೋಲ್ಗಳು ಗೊತ್ತಿದೆ, ಪವರ್ಗಳು ಗೊತ್ತಿರೋದ್ರಿಂದ ಈಗ ಪವರ್ ಟ್ರಬಲ್ ಶೂಟರ್ ಅಂತ ಕರೆಯಲ್ಪಡುವಂಥ DK ಶಿವಕುಮಾರ್ ಅವ್ರನ್ನ ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಅಹಿಂದ ನಾಯಕರಾಗಿರುವಂಥ ಒಂದು ಮಾಸ್ ಲೀಡರ್ ಆಗಿರುವಂಥ ಸಿದ್ದರಾಮಯ್ಯನವ್ರನ್ನ ಕೂಡ ಇವರು ಸೈಡ್ಲೈನ್ ಮಾಡುವಂತಿಲ್ಲ. ಈ ಸಂದರ್ಭದಲ್ಲಿ ಎರಡು ಮದಗಜಗಳ ನಡುವೆ ಯಾವ ರೀತಿ ಹೈಕಮಾಂಡ್ ಈಗ ಸಿಕ್ಕಿ ಹಾಕಿಕೊಂಡಿದೆಯೋ, ಹೈಕಮಾಂಡೇ ಇದರಿಂದ ಹೊರಬರೋದಕ್ಕೆ ದಾರಿಯನ್ನು ಕಂಡು ಹಿಡಿಯೋದ್ರಲ್ಲಿ ಈ ಸದ್ಯದ ಮಟ್ಟಿಗೆ ಪ್ರೋಗ್ರೆಸ್ನಲ್ಲಿದೆ. ಈ ಕಾರಣದಿಂದ ಇಬ್ಬರೂ ನಾಯಕರ ಬಳಿ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮುಂದುವರಿಸ್ತಾ ಇದೆ. ಇದು ಕೆಲ
ಕೆಲ ದಿನಗಳ ನಂತರ ಬದಲಾವಣೆ ಆಗುತ್ತೆ. AICCಯ ಹೈಕಮಾಂಡ್ ಅಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಂದ ಒಂದು ಬುಲಾವ್ ದೆಹಲಿಗೆ ಬರುತ್ತೆ. CM ಹಾಗೂ DCM ಇಬ್ರು ಹೋಗ್ತಾರೆ. ಅಲ್ಲಿ ದಿನಾಂಕ ನಿರ್ಣಯ ಆಗುತ್ತೆ. ದಿನಾಂಕದ ನಂತರ ಯಾವ ವ್ಯಕ್ತಿಯನ್ನ ಇಳಿಸ್ಬೇಕು, ಯಾರನ್ನ ಕೂರಿಸ್ಬೇಕು ಅನ್ನೋದು ವಿಚಾರ ಕೂಡ ಇಬ್ಬರು ನಾಯಕರಿಗೆ ಸಂದೇಶವನ್ನು ನೀಡಲಾಗುತ್ತೆ. ಇಬ್ಬರೂ ನಾಯಕರು ಅದನ್ನ ಅನೌನ್ಸ್ ಮಾಡ್ತಾರೆ ಅನ್ನೋದು ಮಾಹಿತಿ ಈಗ ಲಭಿಸಿರುವಂತದ್ದು. ರಂಜಿತ್, ಅಭಿಷೇಕ್, ಮುಂಬರುವ ಚುನಾವಣೆಗೆ ಇದೇ ರೀತಿ ಕರ್ನಾಟಕದಲ್ಲಿ ಗೊಂದಲ ಮುಂದುವರೆದ್ರೆ ಅದು ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದ್ದಾರಾ, ಹೇಗೆ? ರಂಜಿತ್, ಖಂಡಿತವಾಗಿಯೂ ಈ ಸದ್ಯದ ಮಟ್ಟಿಗೆ ಒಗ್ಗಟ್ಟಿನ ಪ್ರದರ್ಶನ ಮಾಡಲೇಬೇಕಾದ ಅನಿವಾರ್ಯತೆ ಈಗ ಕಾಂಗ್ರೆಸ್ನಲ್ಲಿ ಇರುವಂಥದ್ದು. ಕಾರಣ ಏನು ಅಂದರೆ CM ಸಿದ್ದರಾಮಯ್ಯನವರು ಹಾಗೂ DCM DK ಶಿವಕುಮಾರ್ ಅವರ ನಡುವೆ ಅಧಿಕಾರದ ವಿಚಾರವಾಗಿ ಪೈಪೋಟಿ ಇದೆ. ಇದರ ಮೊದಲಿಂದಲೇ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಸುಮಾರು 30ರಿಂದ 40 ವರ್ಷ ಪಾರ್ಟಿಯಲ್ಲಿದ್ದರೂ ಕೂಡ ಬೋರ್ಡ್ ಮೆಂಬರ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಪಕ್ಷದ ಅಧ್ಯಕ್ಷ DK ಶಿವಕುಮಾರ್ ವಿರುದ್ಧ ಒಂದಿಷ್ಟು ಜನ ಜೊತೆಯಲ್ಲಿರುವವರೇ ಬೇಸರ ಹೊರ ಹಾಕಿದ್ರು. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಏನಿದ್ರು ಕೂಡ ಅವರ ಅಂದರೆ ಸಮಾನ ಮನಸ್ಕ ಅಥವಾ ಒಂದು ಅವರ ಏಜ್ ಗ್ರೂಪ್ನಲ್ಲಿರುವಂಥ ಸಚಿವರಿಗೆ ಮಾತ್ರ ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ, ಅಹಿಂದ ಸಮುದಾಯಕ್ಕೆ ಮಾತ್ರ ಬೆಂಬಲವನ್ನು ಕೊಡ್ತಿದ್ದಾರೆ ಅಂತ ಸಿದ್ದರಾಮಯ್ಯನವ್ರನ್ನ ಮೇಲೆ ಕೂಡ ಒಂದಿಷ್ಟು ಬೇಸರ ಇರುವಂಥದ್ದು. ಬೇರೆ ಯಾವುದೋ ಪಕ್ಷದಿಂದ ಬಂದಂಥ ವ್ಯಕ್ತಿಯನ್ನು 2 ಬಾರಿ ಮುಖ್ಯಮಂತ್ರಿ ಮಾಡಿರುವಂಥ ಕಾಂಗ್ರೆಸ್ ಪಕ್ಷ 40 ವರ್ಷ ಪಕ್ಷದಲ್ಲೇ ದುಡಿದಿರುವಂಥ DK ಶಿವಕುಮಾರ್ ಅವರಿಗೆ ಬೆಂಬಲವನ್ನು ಸೂಚಿಸಿಲ್ಲ ಅಂತ ಕೂಡ ಅಸಮಾಧಾನ ಇದೆ. ಇಷ್ಟು ಅಸಮಾಧಾನಗಳ ನಡುವೆ ಸರ್ಕಾರವನ್ನು ನಿಭಾಯಿಸೋದು ಕಷ್ಟ ಇದೆ, ಸರ್ಕಾರವನ್ನು ಮುಂದಕ್ಕೆ ಸಾಗಿಸುವಂಥದ್ದು ಕಷ್ಟ ಇದೆ ಅಂತ ಈಗಾಗಲೇ ಬಿಜೆಪಿ ಕಳೆದ ಅನೇಕ ತಿಂಗಳುಗಳಿಂದ ಹೇಳ್ಕೊಂಡ್ ಬಂದಿರುವಂತದ್ದು. ಇವಿಷ್ಟರ ಜೊತೆಗೆ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ರೆ BBMP ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನಾಗಿ DK ಶಿವಕುಮಾರ್. ನಿಮ್ಮೆಲ್ಲ ಮಾಹಿತಿಗಾಗಿ ಒಂದು ಸಂಸತ್ ಅಧಿವೇಶನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ರಾಜ್ಯದಲ್ಲಿ ಚಳಿಗಾಲದ ಅಧಿವೇಶನ 8ರಿಂದ ಆರಂಭ ಆಗ್ತಾ ಇದೆ. ಹೀಗಾಗಿ ಈ ಸಮಯದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಒಗ್ಗಟ್ಟು ಸಂಧಾನ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದರ ನಡುವೆ ಸೋನಿಯಾ ಗಾಂಧಿ ಎಲ್ಲಾ ರಿಪೋರ್ಟ್ ಅನ್ನ ರಾಜ್ಯದಲ್ಲಿ ನಡೀತಾ ಇರುವಂತ ಈ ಎಲ್ಲ ಗೊಂದಲದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮೂಲಕ. ನಿನ್ನೆ ಹೈ ವೋಲ್ಟೇಜ್ ಮೀಟಿಂಗೂ ಆಗಿದೆ. ಸಿದ್ದರಾಮಯ್ಯ DK ಶಿವಕುಮಾರ್ ಪಟ್ಟದ ಫೈಟ್ ಏನ್ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ, ದೆಹಲಿ ಅಂಗಳದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಿನ್ನೆ ಆಗಿದೆ, CPP ಮೀಟಿಂಗ್. ಸೋನಿಯಾ ನೇತೃತ್ವದ ಸಭೆಯಲ್ಲಿ ಈ ಮೀಟಿಂಗ್ನಲ್ಲಿ ಒಂದಿಷ್ಟು ಚರ್ಚೆ ಆಗಿದ್ದಾವೆ. ರಾಹುಲ್ ಗಾಂಧಿ ಅವರು ಇದ್ರು, ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ನಿನ್ನೆ ಮೀಟಿಂಗ್ನಲ್ಲಿ ಇರಲಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ ಫೈಟ್ ಸೋನಿಯಾ ಗಾಂಧಿ ಅವರ ಕೈ ಸೇರಿದೆ ವರದಿ. ಸೋನಿಯಾ ಗಾಂಧಿ ಈ ಕುರಿತಾಗಿ ಒಂದು ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಈ ಹೊತ್ತಿಗೆ ಒಗ್ಗಟ್ಟಿನ ಪ್ರದರ್ಶನ ಎಷ್ಟು ಅಗತ್ಯ ಅನ್ನೋದು ನೋಡ್ತಾ ಹೋದ್ರೆ, ಒಂದು ಕರ್ನಾಟಕದಲ್ಲಿ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಇನ್ನು ಸಂಸತ್ ಚಳಿಗಾಲದ ಅಧಿವೇಶನ ನಡೀತಾ ಇದೆಯಲ್ಲ, ಈ ಸಮಯದಲ್ಲಿ ಕಾಂಗ್ರೆಸ್ಗೆ ಮುಜುಗರ ಆಗಬಾರ್ದು ಕರ್ನಾಟಕದ ವಿಚಾರ ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲವೂ ಕೂಡ ತನ್ನ ಮುಂದಿರೋದ್ರಿಂದಾಗಿ ಜಾಣ್ಮೆಯ ನಡೆಯನ್ನ ಕಾಂಗ್ರೆಸ್ ಈಗ ಇಡುತ್ತಿದೆ. ಅದರ ಭಾಗವಾಗಿಯೇ DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕ ಜೊತೆ ಆಗ್ತಾ ಇದ್ದಾರೆ ಅನ್ನೋದು ಸೋನಿಯಾಗೆ CM ಹಾಗೆ DCM ಈ ಗೊಂದಲ ಮುಜುಗರ ತಂದಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ನೀವೇ ಇದನ್ನ ತೀರ್ಮಾನ ಮಾಡಬೇಕು ಅಂತೇಳಿ AICC ಅಧ್ಯಕ್ಷರು. ಹಾಗಾಗಿ ವರದಿಯನ್ನು ತರಿಸಿಕೊಂಡಿದ್ದಾರೆ. ಶೀಘ್ರದಲ್ಲೇ ಇತ್ಯರ್ಥವನ್ನ ಮಾಡೋಣ ಅಂತೇಳಿ ಸೋನಿಯಾ ಗಾಂಧಿ ಹೇಳಿದ್ದಾರೆ. ಅಲ್ಲಿವರೆಗೂ ಕೂಡ ಯಥಾಸ್ಥಿತಿ ಕಾಪಾಡೋದಕ್ಕೆ CM ಮತ್ತೆ DCMಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೋನಿಯಾಗೆ CM ಕುರ್ಚಿ ವಿಚಾರದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ ಹಿಂಗಿದೆ ಪರಿಸ್ಥಿತಿ, DK ಶಿವಕುಮಾರ್ದು ಒಂದು ಬಣ ಆಗಿದೆ, ಸಿದ್ದರಾಮಯ್ಯನವ್ರದ್ದು ಮತ್ತೊಂದು ಬಣ ಆಗಿದೆ. ಇದು ಹೀಗೆ ಮುಂದುವರೆದ್ರೆ ಬಹಳ ಮೈನಸ್ ಆಗುತ್ತೆ ಪಕ್ಷಕ್ಕೆ. ಈ ಕಾರಣದಿಂದ ಒಂದು ಜಾಣ್ಮೆಯ ಹೆಜ್ಜೆ ನೀಡಬೇಕು ಅಂತೇಳಿ ಹಾಗಾಗಿ ಯಥಾಸ್ಥಿತಿ ಮುಂದುವರೆದಿದೆ ರಾಜ್ಯದಲ್ಲಿ. ಸೋನಿಯಾ ಗಾಂಧಿ ಅವರ ಅಣತಿಯಂತೆ ಎಲ್ಲವೂ ನಿರ್ಧಾರ ಆಗುತ್ತೆ. ಅವರೇ ಹೇಳಿರೋ ಹಾಗೆ ಮುಂದಿನ ದಿನಗಳಲ್ಲಿ ನಾನೇ ಇದನ್ನ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ಇಬ್ಬರು ನಾಯಕರು ಯಾರ ಮೇಲೆ ನಂಬಿಕೆಯಿಂದ ಸುಮ್ಮನೆ ಇದ್ದಾರೆ? ಹಾಗಾದ್ರೆ ಅಭಯ ಕೊಟ್ಟಿರೋರು ಯಾರು? CM ಹಾಗೆ DCMಗೆ ಇದು ಮುಂದೆ ಯಾವ ಸ್ವರೂಪವನ್ನ ಪಡೆಯಬಹುದು? ಒಂದು ವೇಳೆ ವ್ಯತಿರಿಕ್ತವಾದರೆ ಇಬ್ಬರಿಗೂ ಕೂಡ ಮುಂದೇನು? ಇದೆಲ್ಲದರ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಕರ್ನಾಟಕ ಕುರ್ಚಿ ಕಾಳಗ ಪರಿಹಾರಕ್ಕೆ ಮುಹೂರ್ತ. ಕಾಂಗ್ರೆಸ್ ಅಧಿನಾಯಕಿ ಕೈ ಸೇರಿದ ರಾಜ್ಯದ ರಿಪೋರ್ಟ್. ರಾಜ್ಯದ CM ಕುರ್ಚಿ ಗೊಂದಲಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ. ಇದರ ಮಧ್ಯೆ ಕಾಂಗ್ರೆಸ್ ನಿನ್ನೆ ಹೈಕಮಾಂಡ್ ನಾಯಕರು ಹೈ ವೋಲ್ಟೇಜ್ ಸಭೆ ಮಾಡಿದ್ದಾರೆ.
ಜಟಿಲವಾಗಿರುವಂಥ ಕರ್ನಾಟಕ ಪವರ್ ಶೇರಿಂಗ್ ಫೈಟ್ಗೆ ತೆರೆ ಎಳೆಯಲು ಎಐಸಿಸಿ ಮುಂದಾಗಿದೆ. ನಾ ಕೊಡೆ ನೀ ಬಿಡೆ ಅಂತಿರುವ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿದ್ದಾರೆ. ಸದ್ಯ ನಡೆದಿರುವಂಥ ವಿದ್ಯಮಾನಗಳ ಬಗ್ಗೆ ಸೋನಿಯಾ ಗಾಂಧಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿವರಿಸಿದ್ದಾರೆ. ಸಿಎಂ ಕುರ್ಚಿ ವಿಚಾರವಾಗಿ ನೀವೇ ನಿರ್ಧಾರ ಮಾಡಬೇಕು ಅಂತ ಮನವಿ ಮಾಡಿದ್ದಾರಂತೆ. ಕರ್ನಾಟಕ ವಿಚಾರವಾಗಿ ನೀವೇ ಮಧ್ಯ ಪ್ರವೇಶ ಮಾಡಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮನವಿಗೆ ಒಪ್ಪಿರುವಂಥ ಸೋನಿಯಾ ಗಾಂಧಿ ಶೀಘ್ರವಾಗಿ ಇತ್ಯರ್ಥ ಮಾಡೋಣ ಅಂತ ಹೇಳಿದ್ದಾರಂತೆ. ಅಲ್ಲಿಯವರೆಗೂ ಯಥಾಸ್ಥಿತಿ ಕಾಪಾಡಲು ಸಿಎಂ ಡಿಸಿಎಂಗೆ ಸೂಚನೆ ನೀಡಿದ್ದಾರಂತೆ. ಡಿಕೆಶಿಗೆ ಡಿಸೆಂಬರ್ ಗಿಫ್ಟ್ ಕೊಡ್ತಾರಾ ಸೋನಿಯಾ ಗಾಂಧಿ? ಇನ್ನು ಸಿಎಂ ಗದ್ದುಗೆ ಗುದ್ದಾಟಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ರಾಹುಲ್ ಗಾಂಧಿಯಿಂದ ಅಧಿಕಾರ ಸಂಘರ್ಷ ತೀರ್ಮಾನ ಸೋನಿಯಾ ಗಾಂಧಿ ಹೆಗಲಿಗೆ ಬಂದಿದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಎಂಬಂತೆ ಇದನ್ನೇ ಬಯಸ್ತಾ ಇದ್ದ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿಗಿಂತ ಸೋನಿಯಾ ಗಾಂಧಿಯನ್ನೇ ನೆಚ್ಚಿಕೊಂಡಿದ್ರು. ಹೀಗಾಗಿ ಸೋನಿಯಾ ಗಾಂಧಿ ತಮ್ಮ ಪರವಾಗಿ ನಿರ್ಧಾರ ಮಾಡಲಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಿಶ್ವಾಸದಲ್ಲಿದ್ದಾರೆ. ನನ್ನ ಶ್ರಮ ಸೋನಿಯಾ ಗಾಂಧಿ ಗಮನಕ್ಕಿದೆ. ಹೀಗಾಗಿ ಸಿಹಿ ಸುದ್ದಿಯ ನಿರೀಕ್ಷೆಯಲ್ಲಿರುವಂಥ ಡಿಕೆ ಶಿವಕುಮಾರ್ಗೆ ಶ್ರಮಕ್ಕೆ ಪ್ರತಿಫಲ ನೀಡ್ತಾರಾ ಸೋನಿಯಾ ಗಾಂಧಿ ಅನ್ನೋದು ಕಾಲುವೆ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಈಗ ಇಬ್ಬರೂ ನಾಯಕರುಗಳು ಯಥಾಸ್ಥಿತಿಯನ್ನ ಕಾಪಾಡಿಕೊಳ್ಳುವ ತೀರ್ಮಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಯಾರ ಅಭಯದಿಂದ ಇಬ್ಬರು ಕೂಡ ಸೈಲೆಂಟ್ ಆದರೂ ಮುಂದೇನು ಸೋನಿಯಾ ಗಾಂಧಿ ಅವರು ಇದನ್ನು ಯಾವಾಗ ಇತ್ಯರ್ಥ ಮಾಡ್ಬೋದು? ಸದ್ಯಕ್ಕೆ ನಿನ್ನೆ ನಡೆದಂಥ ಮೀಟಿಂಗ್ ಇದೆಲ್ಲದರ ಹೈಲೈಟ್ ಏನೇನಿದೆ ಬಸವರಾಜ್? ರಂಜಿತ್, ಕರ್ನಾಟಕದಲ್ಲಿ ಎದ್ದಿರ್ತಕ್ಕಂತಹ ನಾಯಕತ್ವ ಸಿಎಂ ಸ್ಥಾನದ ಫೈಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಟೆನ್ಷನ್ ಅನ್ನು ಉಂಟು ಮಾಡಿರ್ತಕ್ಕಂಥದ್ದು. ಸ್ವತಃ ರಾಹುಲ್ ಗಾಂಧಿಯವರು ಕೂಡ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋಕೆ ಆಗಿರಲಿಲ್ಲ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರು ಸಾಕಷ್ಟು ಚರ್ಚೆಯನ್ನು ಮಾಡಿದ್ರು ಕೂಡ ಈ ಬಗ್ಗೆ ಒಂದು ಅಂತಿಮ ನಿರ್ಧಾರಕ್ಕೆ ಬರೋಕ್ಕಾಗಿಲ್ಲ. ಹೀಗಾಗಿ ಈಗ ಈ ಒಂದು ನಿರ್ಧಾರ ಸೋನಿಯಾ ಗಾಂಧಿ ಅವರ ಹೆಗಲೇ ಏರಿರ್ತಕ್ಕಂಥದ್ದು. ಸೋನಿಯಾ ಗಾಂಧಿ ಅವರು ನಿರ್ಧಾರದ ಮೇಲೆ ಕರ್ನಾಟಕದ ಸಿಎಂ ಯಾರಾಗ್ತಾರೆ, ಯಾರು ಮುಂದುವರಿತಾರೆ ಅಥವಾ ಬೇರೆಯವರು ಯಾರಾಗ್ತಾರೆ ಅನ್ನುವಂಥದ್ದು ನಿಂತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಜೊತೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ದಾರೆ. ಅದರಲ್ಲೂ ಕರ್ನಾಟಕದ ವಿಚಾರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಗಮನ ಹರಿಸಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಮನವಿಯನ್ನು, ಪ್ರಸ್ತಾಪವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿರ್ತಕ್ಕಂಥದ್ದು. ಅದರ ಅನ್ವಯ ಸೋನಿಯಾ ಗಾಂಧಿ ಅವರು ಖಂಡಿತವಾಗಿ ಇದನ್ನು ಬಗೆಹರಿಸೋಣ, ಆದಷ್ಟು ಶೀಘ್ರದಲ್ಲೇ ಬಗೆಹರಿಸ್ತೇನೆ ಅನ್ನುವಂಥ ಒಂದು ಅಭಿಯಾನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಸೋನಿಯಾ ಗಾಂಧಿ ಅವರು ಇವತ್ತು ನಾಳೆ ಒಳಗಡೆ ಇದ್ರ ಬಗ್ಗೆ ಒಂದು ನಿರ್ಧಾರ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕಾಂಗ್ರೆಸ್ ಹೈಕಮಾಂಡ್ನಲ್ಲೇ ಈಗ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸಂಸತ್ ಅಧಿವೇಶನ ನಡೀತಾ ಇರೋದ್ರಿಂದ ಸಹಜವಾಗಿ ಇವತ್ತು ನಾಳೆ ಎಲ್ಲ ಹೈಕಮಾಂಡ್ ನಾಯಕರು ದೆಹಲಿಯಲ್ಲೇ ಇರೋದ್ರಿಂದ ಎಲ್ಲ ನಾಯಕರು ಒಂದು ರೀತಿಯಲ್ಲಿ ಕೂತು ಚರ್ಚೆ ಮಾಡಿ ಈ ಬಗ್ಗೆ ಒಂದು ಅಂತಿಮವಾದಂಥ ರೂಪ ಕೊಡಬಹುದು. ಆ ನಂತರ ಸಿಎಂ ಹಾಗೂ ಡಿಸಿಎಂನ ದೆಹಲಿಗೆ ಬುಲಾವ್ ಕೊಟ್ಟು ಈ ತರಹದ ನಿರ್ಧಾರಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಹೀಗಾಗಿ ಸೋನಿಯಾ ಗಾಂಧಿ ಅವರ ಕೈಯಲ್ಲಿ ಈ ಒಂದು ನಿರ್ಧಾರದ ಭವಿಷ್ಯ ಇರೋ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಖುಷಿಯಾಗಿರ್ತಕ್ಕಂತಹ ವಾತಾವರಣ ಕೂಡ ಡಿ ಕೆ ಪಾಳ್ಯದಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಪಾಳ್ಯ ಕೂಡ ಆತಂಕ ಇರತಕ್ಕಂಥದ್ದು. ಯಾಕಂದರೆ ಒಂದು ರೀತಿಯಲ್ಲಿ ಅಧಿನಾಯಕಿ ಇರ್ತಕ್ಕಂಥ ಸೋನಿಯಾ ಗಾಂಧಿ ಅವರು ಈ ಹಿಂದಿನಿಂದಲೂ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ಕೆಲಸಗಳನ್ನು ನೋಡಿರೋ ಕಾರಣಕ್ಕಾಗಿ ಅವರೆಲ್ಲವನ್ನು ಗಮನ ಇಟ್ಟುಕೊಂಡು ಈ ಒಂದು ನಿರ್ಧಾರ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತು ಸೋನಿಯಾ ಗಾಂಧಿ ಅವರು ಒಂದು ಅಂತಿಮವಾದಂಥ ನಿರ್ಧಾರ ಪ್ರಕಟಿಸಿ ಸಿಎಂ ಹಾಗೂ ಡಿಸಿಎಂಗೆ ಸಂದೇಶ ರವಾನಿಸುವಂಥ ಸಾಧ್ಯತೆಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಕುರ್ಚಿ ವಿಚಾರಕ್ಕೆ ತಾತ್ಕಾಲಿಕವಾಗಿ ವಿರಾಮವನ್ನು ನೀಡಲಾಗಿದೆ. ತಾತ್ಕಾಲಿಕವಾಗಿ ಈ ವಿಚಾರ ಈಗ ಅಪ್ರಸ್ತುತ. ಯಾಕಂತ ಹೇಳಿದರೆ ರಾಜ್ಯದಲ್ಲಿ ಈಗ ಚಳಿಗಾಲದ ಅಧಿವೇಶನ ಇನ್ನೇನು ಆರಂಭ ಆಗುತ್ತೆ. ಸಂಸತ್ನಲ್ಲೂ ಕೂಡ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ ಇವತ್ತಿನಿಂದ. ಹೀಗಾಗಿ ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕವಾಗಿ ವಿರಾಮವನ್ನು ನೀಡಿದ್ರ ಪವರ್ ಸೆಂಟರ್ಗಳಿಂದ ಶಾಸಕರು ದೂರ ಇದ್ದಾರೆ. 2 ಪವರ್ ಸೆಂಟರ್, ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ. ಸಿದ್ದು ಮನೆಗೆ ಹೋಗಬೇಕಾ, ಡಿ ಕೆ ಶಿ ಮನೆಗೆ ಹೋಗಬೇಕಾ ಅನ್ನುವಂಥ ಕನ್ಫ್ಯೂಷನ್ ಇಬ್ಬರಲ್ಲಿ. ಯಾರಿಗೆ ಜೈಕಾರ ಹಾಕಬೇಕೆಂಬ ಗೊಂದಲದಲ್ಲಿ ಶಾಸಕರಿದ್ದಾರೆ. ಸಿಎಂ ಕುರ್ಚಿ ಕದನಕ್ಕೆ ತಾತ್ಕಾಲಿಕವಾಗಿ ವಿರಾಮವನ್ನು ನೀಡಲಾಗಿದೆ. ಅವರ ಜೊತೆಗೆ ಗುರುತಿಸಿಕೊಂಡಿದ್ದಂಥ ಶಾಸಕರು ಈಗ ಸ್ವಲ್ಪ ತಂಡ ಹೊಡೆದಿದ್ದಾರೆ. ಯಥಾಸ್ಥಿತಿಯಲ್ಲಿರೋದ್ರಿಂದಾಗಿ ಅಷ್ಟೆಲ್ಲ
ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಗದ್ದಲ ಆಗಿ ಹೈಕಮಾಂಡ್ವರೆಗೂ ಕೂಡ ಹೋಗಿ ಹೈಕಮಾಂಡ್ ಸೂಚನೆಯಂತೆ ಸೈಲೆಂಟ್ ಆದಂಥ ಇಬ್ಬರು ನಾಯಕರು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಬಿಟ್ರು ಅನ್ನುವಂಥ ಸಂದರ್ಭ ಬಂದಾಗ ಇವರೆಲ್ಲರೂ ಕೂಡ ಡೆಲ್ಲಿಗೆಲ್ಲ ಹೋಗಿದ್ದೆಲ್ಲ ಗಮನಿಸಿದ್ದೀವಿ. ಈಗ ಅವರೆಲ್ಲರೂ ಸೈಲೆಂಟ್ ಆಗಿದ್ದಾರೆ. ಕೆಲವು ಶಾಸಕರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಹೇಳಿದವರು, ಇನ್ನು ಕೆಲವರು ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತೇಳಿ ಹೇಳಿದರು. ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ನಮ್ಮ ತೀರ್ಮಾನವೇ ಅಂತಿಮ ಅಂಥೇಳಿ. ಇದರ ನಡುವೆ ಇಬ್ಬರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಯಾಕೆ? ಶಾಸಕರುಗಳು ಮುಂದೇನು ಮಾಡಬಹುದು? ಈ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಯಾಕೆ ತಂಡ ಹೊಡೆದರು? ಹೈಕಮಾಂಡ್ ನಿಲುವೇನು? ಎಷ್ಟು ದಿನ ಹೋಗ್ಬೋದು ಹಾಗಾದರೆ ನಾಯಕತ್ವದ ವಿಚಾರ? ಇದೆಲ್ಲದರ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ತಾತ್ಕಾಲಿಕ ವಿರಾಮ. ಪವರ್ ಸೆಂಟರ್ಗಳ ಗೊಂದಲಕ್ಕೆ ಸಿಲುಕಿದ ಶಾಸಕರು. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಾಯಕತ್ವದ ಘರ್ಷಣೆಯನ್ನ ಹೊಸ ಸೂತ್ರದ ಮೂಲಕ ಹೈಕಮಾಂಡ್ ನಿವಾರಿಸಿದೆ. ಅದರ ವಿವರಗಳು ಸ್ವಲ್ಪವಾಗಿ ಹೊರಬರ್ತಾ ಇವೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕತ್ವ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ ನಂತರವೇ ಅಂತಿಮ ಚಿತ್ರಣ ಹೊರಬರಲಿದೆ. ಈ ಮಧ್ಯೆ ಕಾಂಗ್ರೆಸ್ ಪಕ್ಷದ ಶಾಸಕರ ಪರಿಸ್ಥಿತಿ ಅತಂತ್ರವಾಗಿದೆ. ಮುಖ್ಯಮಂತ್ರಿ ಕುರ್ಚಿ ಕದನದಲ್ಲಿ ತಾತ್ಕಾಲಿಕ ವಿರಾಮ ಘೋಷಣೆಯಾಗಿದೆ. ಪವರ್ ಸೆಂಟರ್ಗಳಲ್ಲಿ ಯಾವುದು ಮುಖ್ಯವಾದ ಪವರ್ ಸೆಂಟರ್ ಎಂಬುದೇ ಶಾಸಕರಿಗೆ ದೊಡ್ಡ ತಲೆನೋವು ತಂದಿದೆಯಂತೆ. ಹೀಗಾಗಿ ಪವರ್ ಸೆಂಟರ್ಗಳಿಂದ ಶಾಸಕರು ಅಂತರವನ್ನ ಕಾಪಾಡಿಕೊಳ್ಳುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಹೋಗಬೇಕಾ? ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಹೋಗಬೇಕಾ? ಸಚಿವ ಸ್ಥಾನ ಯಾರ ಬಳಿ ಕೇಳಬೇಕು? ಒಂದು ವೇಳೆ ಒಬ್ಬರ ಮನೆ ಬಳಿ ಹೋದ್ರೆ ಇನ್ನೊಬ್ಬರು ಏನ್ ತಿಳಿದುಕೊಳ್ತಾರೋ ಏನೋ ಹೀಗಂತ ಶಾಸಕರು ಭಯಗೊಂಡಿದ್ದಾರಂತೆ. ಪವರ್ ಸೆಂಟರ್ ಗೊಂದಲದಲ್ಲಿ ಸಿಲುಕಿರುವಂತಹ ಶಾಸಕರು. ನಾಯಕತ್ವ ಜಟಾಪಟಿ ಯಾವ ಮಟ್ಟಕ್ಕೆ ಶಾಸಕರನ್ನ ಗೊಂದಲಕ್ಕೀಡು ಮಾಡಿದೆ ಅಂದ್ರೆ, ಸಿದ್ದರಾಮಯ್ಯ ಪರವಾಗಿ ಮಾತನಾಡಿ ಡಿಕೆಶಿ ಸಿಎಂ ಆದರೆ ಸಂಕಷ್ಟ, ಡಿಕೆಶಿ ಪರವಾಗಿ ಮಾತನಾಡಿ ಸಿದ್ದರಾಮಯ್ಯ ಮುಂದುವರೆದರೆ ಸಂಕಷ್ಟ. ಹೀಗಾಗಿ ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ನಿಂದ ಸ್ಪಷ್ಟನೆ ಬರಲಿ ಅಂತ ಯಾವ ಶಾಸಕರು ಕೂಡ ಸಿದ್ದರಾಮಯ್ಯ ಮನೆಗಾಗಲಿ ಡಿಕೆಶಿ ಮನೆಗಾಗಲಿ ಹೋಗದೆ ದೂರ ಉಳಿದಿದ್ದಾರಂತೆ. ಇನ್ನು ಒಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲಿನ ಬಣ ಬಡಿದಾಟ ಶಾಸಕರನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತೆ ಮಾಡಿದೆ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪವರ್ ಶೇರಿಂಗ್ ಜಟಾಪಟಿಯ ನಡುವೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರ ನಡುವೆ ಹೈಕಮಾಂಡ್ ಅಭಯ ಯಾರಿಗೆ? ಸೋನಿಯಾ ಗಾಂಧಿಯವರ ನೀಲಿ ಕಣ್ಣಿನ ನಾಯಕ ಯಾರು? ಯಾರಿಗೆ ಮಣೆ ಹಾಕ್ಬೋದು ಹೈಕಮಾಂಡ್? ಪವರ್ ಶೇರಿಂಗ್ ಫೈಟ್, ನಂಬಿಕೆ, ಪೊಲಿಟಿಕ್ಸ್. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರಲ್ಲಿ ಯಾರಿಗೆ ಹೈಕಮಾಂಡ್ ಅಭಯ ನೀಡಿದೆ? ಸೋನಿಯಾ ನೀಲಿಗಣ್ಣಿನ ನಾಯಕ ಯಾರು? ಇದೆಲ್ಲವೂ ಈಗ ಹೈಕಮಾಂಡೇ ತೀರ್ಮಾನ ಮಾಡಬೇಕಾಗಿದೆ. ಮುಖ್ಯಮಂತ್ರಿ ಆಗಲೇಬೇಕು ಅಂಥೇಳಿ ಪಟ್ಟು ಹಿಡಿದಂಥ ಡಿ ಕೆ ಶಿವಕುಮಾರ್ ಅವರು ಈಗ ತಟಸ್ಥರಾಗಿದ್ದಾರೆ. ಈ ಹೊತ್ತಿಗೆ ಅವರೇನೂ ಕೂಡ ಮಾತನಾಡದೆ ಹೇಗಿದೆ ಪರಿಸ್ಥಿತಿ ಆ ರೀತಿಯಾಗಿ ಹೋಗೋಣ ಅನ್ನೋ ರೀತಿಯಲ್ಲಿದ್ದಾರೆ. ಸಿದ್ದರಾಮಯ್ಯ ಹೈಕಮಾಂಡ್ ಏನು ಹೇಳುತ್ತೋ ನಾವು ಆ ರೀತಿ ನಡೆದುಕೊಳ್ಳೋಣ ಅಂಥೇಳಿ ಡಿ ಕೆ ಶಿವಕುಮಾರ್ಗೆ ಹೇಳಿದ್ದಾರೆ. ಹಾಗಾದರೆ ಹೈಕಮಾಂಡ್ ಇದೆಲ್ಲವನ್ನ ಗ್ರಹಿಸಿ ಇಬ್ಬರಿಗೂ ಕೂಡ ಒಂದು ಅಶ್ಯೂರೆನ್ಸ್ ಕೊಟ್ಟಿರಬೇಕಲ್ಲ. ಹಾಗಾದರೆ ಹೈಕಮಾಂಡ್ ಏನು ಹೇಳಿದೆ ಇಬ್ಬರಿಗೆ? ಏನಂತೇಳಿ ಅಭಯ ಕೊಟ್ಟಿದೆ? ಯಾರ ಮಾತನ್ನು ನಂಬಿ ಇಬ್ಬರು ಕೂಡ ತಂಡ ಹೊಡೆದಿದ್ದಾರೆ? ಇದೆಲ್ಲದರ ಒಂದು ವರದಿ ಇಲ್ಲಿದೆ ನೋಡಿ. ನಾವು ಹೈಕಮಾಂಡು ಏನು ತೀರ್ಮಾನ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಡಿ ಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ವಿ ಹ್ಯಾವ್ ಡಿಸೈಡೆಡ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಪವರ್ ಶೇರಿಂಗ್ ಫೈಟ್, ನಂಬಿಕೆ, ಪಾಲಿಟಿಕ್ಸ್.
ಸಿದ್ದು ಡಿಕೆಶಿ ಇಬ್ಬರಲ್ಲಿ ಯಾರಿಗೆ ಹೈಕಮಾಂಡ್ ಅಭಯ? ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಸ್ವಲ್ಪ ತಣ್ಣಗಾಗ್ತಿದ್ದಂತೆ ಈಗ ನಂಬಿಕೆ ಪಾಲಿಟಿಕ್ಸ್ ಶುರುವಾಗಿದ್ದಂತೆ ಕುರ್ಚಿ ಕಾಳಗಕ್ಕೆ ಕಾರಣವಾಗಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಶುರು ಮಾಡಿದ್ದ ಯುದ್ಧಕ್ಕೆ ಅವರಿಬ್ಬರೇ ಕದನ ವಿರಾಮ ಘೋಷಿಸಿದ ಮೇಲೆ ಈ ಇಬ್ಬರು ನಾಯಕರು ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟಿದ್ದಾರಂತೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಯಾವ ಹೈಕಮಾಂಡ್ ನಾಯಕರನ್ನ ನಂಬಿದ್ದಾರೆ? ಇಲ್ಲಿದೆ ನೋಡಿ ಡೀಟೇಲ್ಸ್. ಸಿಎಂ ಸಿದ್ದರಾಮಯ್ಯ ನಂಬಿಕೆ ಏನು? ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನ ನಂಬಿದ್ದು ತಮ್ಮ ಮೇಲೆ ಒಲವಿದೆ ಅನ್ನೋದನ್ನ ಖಾತ್ರಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಸೋನಿಯಾ ಗಾಂಧಿ ಅವರಿಗೂ ಸಿಎಂ ಮಾಸ್ ನಾಯಕತ್ವ ಗೊತ್ತಿದೆ. ಸಿದ್ದರಾಮಯ್ಯ ಹಿಂದೆ ಅಹಿಂದ ಸಮುದಾಯಗಳಿದ್ದು ಹೈಕಮಾಂಡ್ಗೆ ಅಹಿಂದ ವೋಟ್ ಬ್ಯಾಂಕ್ ಬಗ್ಗೆ ಅರಿವಿದೆ. ಹೆಚ್ಚು ಶಾಸಕರ ಒಲವು ಸಿದ್ದರಾಮಯ್ಯ ಕಡೆಗಿದೆ. ಕಾಂಗ್ರೆಸ್ ಇರುವ ರಾಜ್ಯಗಳಲ್ಲಿ ಒಬಿಸಿ ಸಿಎಂ ಯಾರೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಒಬಿಸಿ ಸಿಎಂ ಬದಲಾವಣೆ ಮಾಡಲ್ಲ ಅನ್ನುವ ನಂಬಿಕೆ. ಜೊತೆಗೆ ಮೊದಲ ಅವಧಿಯಲ್ಲಿ ಉತ್ತಮ ಆಡಳಿತ ನೀಡಿದ್ದಾರೆ. ಎರಡನೇ ಅವಧಿಯಲ್ಲಿ ಗ್ಯಾರಂಟಿ ಕೊಟ್ಟು ಆರ್ಥಿಕ ಶಿಸ್ತು ಕಾಪಾಡಿಕೊಂಡಿದ್ದಾರೆ. ಇಲ್ಲಿವರೆಗೆ ಹೈಕಮಾಂಡ್ ವಿರುದ್ಧ ಯಾವುದೇ ಹೆಜ್ಜೆ ಇಟ್ಟಿಲ್ಲ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತಮ್ಮನ್ನ ಸಿಎಂ ಸ್ಥಾನದಿಂದ ಇಳಿಸಲ್ಲ ಎಂಬ ನಂಬಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಡಿಸಿಎಂ ಡಿಕೆಶಿ ನಂಬಿಕೆ ಏನು? ಸೋನಿಯಾ ಗಾಂಧಿ ತುಂಬಾ ಇಷ್ಟಪಡುವ ಲೀಡರ್ ಡಿಕೆ ಶಿವಕುಮಾರ್. ಹೀಗಾಗಿ ಡಿಕೆಶಿ ನಂಬಿರೋದು ಸೋನಿಯಾ ಗಾಂಧಿ ಅವರನ್ನ. ಡಿಕೆ ಶಿವಕುಮಾರ್ ಮೂಲ ಕಾಂಗ್ರೆಸ್ಸಿಗ, ಜೊತೆಗೆ ಪಕ್ಷ ನಿಷ್ಠಾವಂತ ನಾಯಕ. 40ಕ್ಕೂ ಹೆಚ್ಚು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಿದ್ದಾರೆ. ಹೈಕಮಾಂಡ್ ಯಾವುದೇ ಕೆಲಸ ಕೊಟ್ಟರೂ ಚಾಚು ತಪ್ಪದೆ ಪಾಲಿಸ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಜೊತೆಗೆ 2023ರ ಚುನಾವಣಾ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು 136 ಸ್ಥಾನ ಬರುವಲ್ಲಿ ಸಿಎಂ ಜೊತೆ ಡಿಕೆ ಶಿವಕುಮಾರ್ ಸಮಪಾಲು. ಅಧಿಕಾರ ಹಂಚಿಕೆ ಸೂತ್ರ ಎಂದಾಗ ತಕರಾರು ತೆಗೆಯದೆ ಒಪ್ಪಿಕೊಂಡಿದ್ದಾರೆ ಹಾಗೂ ಬಿಜೆಪಿ ವಿರುದ್ಧ ಯಶಸ್ವಿ ಹೋರಾಟ ಮಾಡಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳನ್ನ ಕಾಂಗ್ರೆಸ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಎಲ್ಲಾ ಕಾರಣಗಳಿಗೆ ಡಿಕೆ ಶಿವಕುಮಾರ್ ತಮಗೆ ಸಿಎಂ ಪಟ್ಟ ಕೊಡ್ತಾರೆ ಎಂದು ನಂಬಿಕೋತಿದ್ದಾರೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಈ ಲೆಕ್ಕಾಚಾರದಲ್ಲಿ ಯಾರ ಪೊಲಿಟಿಕ್ಸ್ ವರ್ಕ್ ಆಗುತ್ತೆ, ಹೈಕಮಾಂಡ್ ಆಶೀರ್ವಾದ ಯಾರಿಗೆ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇನ್ನಷ್ಟು ಅಪ್ಡೇಟ್ನೊಂದಿಗೆ ನನ್ನ ಕಲೀಗ ಅಶ್ವಿನಿ ಇದ್ದಾರೆ. ಓವರ್ ಟು ಯು ಅಶ್ವಿನಿ. ಥ್ಯಾಂಕ್ ಯು ರಂಜಿತ್. ಮುಂದಿನ ಸುದ್ದಿಯನ್ನ ಗಮನಿಸೋದಾದ್ರೆ, ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ರಾಜ್ಯದಲ್ಲಿ ಹೊಸ ಪಕ್ಷ ಉದಯ ಆಗುತ್ತೆ ಅನ್ನುವಂಥ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಏನಾದರೂ ಕೆಳಗಿಳಿಸಿದ್ದೇ ಆದಲ್ಲಿ ಹೊಸ ಪಕ್ಷದ ಉದಯ ಕನ್ಫರ್ಮ್ ಅಂತ ಹೇಳಿದ್ದಾರೆ. ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಅಹಿಂದ ಮುಖಂಡರು ಈಗ ಎಚ್ಚರಿಕೆಯನ್ನ ಕೊಟ್ಟಿರೋದು. ರಿಪಬ್ಲಿಕ್ ಕನ್ನಡದ ಜೊತೆ ಕುರುಬ ಸಂಘದ ನಿರ್ದೇಶಕರಾದಂತಹ ನೀಲಕಂಠ ಬೇವಿದ್ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಸ್ ಲೀಡರ್ ಅಂತಂದ್ರೆ ಅದು ಸಿದ್ದರಾಮಯ್ಯ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಿಟ್ರೆ ಮಾಸ್ ಲೀಡರ್ ಇಲ್ಲ. ಅವಶ್ಯಕತೆ ಬಂದ್ರೆ ರಾಜ್ಯದಲ್ಲೂ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಆಗುತ್ತೆ ಅಂತ ಹೊಸ ಬಾಂಬನ್ನ ಸಿಡಿಸಿದ್ದಾರೆ ನೀಲಕಂಠ ಬೇವಿದ್. ನಮ್ಮ ಜೊತೆಗೆ ಕುರುಬ ಸಂಘದ ನಿರ್ದೇಶಕರು ನೀಲಕಂಠ ಬೇವಿನವರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಸಿಎಂ ಫೈಟಿಯಾಗಿ ಸಾಕಷ್ಟು ಗೊಂದಲ, ಮತ್ತೊಂದು ಕಡೆ ಸೀಟ್ ಬಿಟ್ಕೊಡ್ಬೇಕೆಂಬುದು, ಮತ್ತೊಂದು ಕಡೆ ಬಿಡಲಾರದು, ಹೀಗೆ ಸಾಕಷ್ಟು ಗೊಂದಲ ಆಗ್ತಿದೆ. ಒಂದು ಕಡೆ ಸಿಎಂ ಅವರು ಸೀಟ್ ಬಿಟ್ಕೊಟ್ರೆ ನಿಮ್ಮ ಹೋರಾಟ ಯಾವ ಇರ್ತಿರುತ್ತೆ, ನೀವು ಪಕ್ಷದಿಂದ ಹೊರಗೆ ಬರ್ತಾರೆ ಹೇಗೆ ಸರ್ ಅಂತ? ಈಗ ಇವತ್ತಿನವರೆಗೂ ನಮ್ಮ AICC ಅಧ್ಯಕ್ಷರಾಗಲಿ, ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ ಯಾರು ಸಿದ್ದರಾಮಯ್ಯನ ತೆಗಿಬೇಕು, ಬದಲಾವಣೆ ಮಾಡ್ಬೇಕಂತ ಎಲ್ಲಿ ಹೇಳಿಲ್ಲ ಸ್ಟೇಟ್. ಈಗ ನೀವು ಮಾಧ್ಯಮಗಳೆಲ್ಲ ನೋಡೋಕ್ಕತ್ತೀವಿ, ಅವ್ನು ಆ ಕಡೆ ಹೋದ, ಅವ್ನು ಹೋಟ್ಲಲ್ಲಿ ಕುಂತ, IMLಗಳು ಅಷ್ಟು ಜನ ಹೋದರು, ಯಾರು ಇವತ್ತು ಚಲುವರಾಯನ ಸ್ವಾಮಿ ಗೆಲ್ಲಕ್ಕೆ ಯಾರು ಕಾರಣ? ಅಲ್ಲಿ ಕುರುಬ ಸಮಾಜ ನಾಗಮಂಗಲದಲ್ಲಿ 40,000 ಕುರುಬ ಸಮಾಜ ಓಟಿರೋದು, ಮತ್ತು SC ಓಟು, ಮುಸ್ಲಿಂ ಓಟು. ಆ ಸಮಾಜ ಓಟ್ ಇಲ್ಲ ಅಂದರೆ ಇವ್ರು ಗೆಲ್ತಿದ್ರ? ಯಾಕಂದ್ರೆ ಒಕ್ಕಲಿಗರ ಓಟು JDSಗೆ ಹಾಕ್ತಾರೆ. ಇವರು ಯಾಕೆ ಸಿದ್ದರಾಮಯ್ಯನಿಂದ ಬಿದ್ದಿರೋದು ಅದು ಪ್ರಶ್ನೆ. ಇವ್ರು ನಮ್ಮ ಓಟ ಒಂದೇ ಸೈಡ್ ಅದು ಗೆದ್ದಿರೋದು. ಇವತ್ತು ಗೆದ್ದು ಬಾನು, ನಾಳೆ ಸಿದ್ದರಾಮಯ್ಯ ಎದುರು ಹಾಕ್ಕೊಂಡು ಗೆದ್ದು ಬಾನು, ಅದು ತಾಕತ್ತು ಯಾರಿಗಿಲ್ಲ. ಹಂಗಾಗಿ
ಇವರು ಸಿದ್ದರಾಮಯ್ಯನ ಬದಲಾವಣೆ ಮಾಡ್ತು ಅಂತೂ ಎಲ್ಲಿ ಹೇಳಿಲ್ಲ, ಅವ್ರನ್ನ ಮುಂದುವರಿಸುವಂತೂ ಹೇಳಿಲ್ಲ. ಅಲ್ಲ, ದಿನ ಬೆಳಿಗ್ಗೆ ಆದರೆ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ನೀವೇ ಚರ್ಚೆ ಮಾಡ್ತೀವಿ. ಅಲ್ಲ, ಒಂದು ಕಡೆ DK ಶಿವ ಬಣ್ಣದವರು ಸಹ ಒಂದು ಕಡೆ ಡೆಲ್ಲಿಗೆ ಹೋಗ್ತಿದ್ದಾರೆ, ಮತ್ತೊಂದು ಕಡೆ ತುಂಬ ಚರ್ಚೆ ಆಗ್ತಿದೆ, ಡಿನ್ನರ್ ಮೀಟಿಂಗ್ ಸಹ ಆಗ್ತಿದೆ. ಸರ್, ನಾವು ನಿಖರವಾಗಿ ಯಾವುದೋ ಒಂದು ಅಂತ್ಯ ಆಗತಾನ ಈಗ ಅವ್ರು ಹೈಕಮಾಂಡ್ ಹೇಳ್ಬೇಕಲ್ಲ, ರಂಗ ಪ್ರವೇಶ ಮಾಡಬೇಕಲ್ಲ. ಸಿದ್ದರಾಮಯ್ಯ ನಾವು ಚೇಂಜ್ ಮಾಡ್ತೀವಿ, ಅದು ಮಾತುಕತೆ ಏನಾಗೋದು ನಮಗೇನು ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಒಳಗಡೆ ಮಾತಾಡೋದು ಸಂಬಂಧ ಬರೋದಿಲ್ಲ. ಸಂವಿಧಾನ ಪ್ರಕಾರ ಏನಂದರೆ MLAಗಳು ಆಯ್ಕೆ ಮಾಡೋದು ಜನ ಆಯ್ಕೆ ಮಾಡಿರ್ತಾರೆ. MLAಗಳು ಶಾಸಕಾಂಗ ಸಭೆನ ನಾಯಕನ ಆಯ್ಕೆ ಮಾಡಿರ್ತಾರೆ. ಸಿದ್ದರಾಮಯ್ಯನ 5 ವರ್ಷಕ್ಕೆ ಆಯ್ಕೆ ಮಾಡಿರೋದು, 2 ವರ್ಷ 1 ವರ್ಷ ಅಂತ ಇಲ್ಲ. ಅಲ್ಲ, ಮಾತುಕತೆ ಆಗಿದೆ ಅಂತ 50-50 ಮಾತುಕತೆ ಆಗಿದೆ ಅಂತ ಚರ್ಚೆ. ಮಾತುಕತೆ ಆಗಿ ನಮಗೆ ಗೊತ್ತಿಲ್ಲ, ನಾವು ಗೊತ್ತಿಲ್ಲಾರ್ದು ಹೆಂಗೆ ಹೇಳೋದು? ಗೊತ್ತಿದ್ರೆ ಮಾತುಕತೆ ಇದ್ರೆ ಓಪನ್ ಆಗಿ ಹೇಳ್ಬೇಕಲ್ಲ ಅವರು. ನಾವು ಸಿದ್ದರಾಮಯ್ಯನ ತೆಗಿತೀವಿ, DK ಶಿವಕುಮಾರ್ ಮಾಡ್ತೀವಿ, ಇಲ್ಲ ಪರಮೇಶ್ವರ್ ಮಾಡ್ತೀವಿ, ಇನ್ನೊಬ್ರು ಮಾಡ್ತೀವಿ ಅಂತ ಹೇಳ್ಬೇಕಲ್ಲ. ಅದು ಪ್ರಶ್ನೆನೇ ಇಲ್ಲಲ್ಲ ಇನ್ನು. ಸರ್, ಈಗ ಒಂದು ವೇಳೆ ತೆಗೆದ್ರೆ, ಒಂದು ಕಡೆ ಒತ್ತಡದ ಮುಖಾಂತರ ತೆಗೆದ್ರೆ, ನೀವೇನು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಏನಾದರೂ ಪ್ರಾದೇಶಿಕ ಪಕ್ಷ ಬಗ್ಗೆ ಮಾತಾಡ್ತಿದ್ರಿ? ಕಾಂಗ್ರೆಸ್ ಸಿದ್ದರಾಮಯ್ಯ ಜೀರೋ ರೀ, ಕರ್ನಾಟಕದಲ್ಲಿ ಜೀರೋ. ಯಡಿಯೂರಪ್ಪನ ತೆಗೆದು BJP ಹೆಂಗೆ ಜೀರೋ ಆಯಿತು KGF ಮಾಡಿದಾಗ 40 ಸೀಟ್ಗೆ ಬಂತಲ್ಲ, ಅದೇ ಪರಿಸ್ಥಿತಿ ಕಾಂಗ್ರೆಸ್ ಬರ್ತದೆ ಮುಂದಿನ ದಿನಗಳಲ್ಲಿ. ಇದು ಬರ್ಕೊಂಡು ಇಟ್ಕೋರಿ. ಅಂದರೆ ನೀವು ಸಿದ್ದರಾಮಯ್ಯ ಪರ ಇದ್ದೇ ಇರ್ತೀರ ಹಾಗಾದ್ರೆ, ಅವ್ರ ಪಕ್ಷ ಹೊರಗಡೆ ಬಂದರೆ? ನಮ್ಗೆ ಆ ಪಕ್ಷ ಮುಖ್ಯ ಅಲ್ರಿ. ಒಬ್ಬ ಮಾಸ್ ಲೀಡ್ರು, ಅವರು ಕ್ಲೀನ್ ಹ್ಯಾಂಡು, ಕೈ ಬಾಯಿ ಶುದ್ಧ ಅದ, ಮತ್ತು ನಾವೊಂದೆಲ್ಲ ಇಡೀ ಅಹಿಂದ ಸಮಾಜನೂ ಅವ್ರ ಹಿಂದಿದೆ. ಇದಿಷ್ಟು ಕುರುಬ ಸಮುದಾಯ ಸಂಘದ ನಿರ್ದೇಶಕರಾದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಗದ್ದುಗೆ ಗುದ್ದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಮುದಾಯಗಳ ಎಂಟ್ರಿ ಆಗಿದ್ದಾಗಿದೆ. ಅದರ ಜೊತೆಯಲ್ಲಿ ಸ್ವಾಮೀಜಿಗಳು ಕೂಡ ಈಗಾಗಲೇ ಒಂದಷ್ಟು ಹೇಳಿಕೆಗಳನ್ನ ಕೂಡ ನೀಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರ ಪರವಾಗಿ ಶ್ರೀಗಳು ಬ್ಯಾಟಿಂಗ್ ಮಾಡಿದ್ದಾರೆ. ಕುರುಬ ಸಮಾಜದ ಶ್ರೀಗಳು ಮಾತಾಡಿದ್ದಾರೆ. ಸಿಎಂ ಪರ ರೇವಣಸಿದ್ದೇಶ್ವರ ಮಠದ ಬಸವರಾಜ ಸ್ವಾಮೀಜಿ ಧ್ವನಿ ಎತ್ತಿದ್ದಾರೆ. ಜಾತಿಗಣತಿ ಸಮೀಕ್ಷೆ ಅನುಷ್ಠಾನ ದಾರಿ ತಪ್ಪಿಸೋದಕ್ಕೆ ಇದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ DCM DK ಶಿವಕುಮಾರ್ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡಿರೋದು. ಬಸವರಾಜ ಸ್ವಾಮೀಜಿ ಅವರು ಜಾತಿಗಣತಿಯ ಅನುಷ್ಠಾನವನ್ನ ತಪ್ಪಿಸೋದಕ್ಕೆ ಸಿಎಂ ಕುರ್ಚಿ ಕದನ ಅಂದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಕಡೆ ಕುರ್ಚಿ ಜಟಾಪಟಿ, ಕುರ್ಚಿ ಕದನ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇನ್ನು ಈ ರಾಜಕೀಯ ಬೆಳವಣಿಗೆಗಳ ವಿಚಾರದಲ್ಲಿ ಮಠಾಧೀಶರು ಏನು ಮಧ್ಯ ಪ್ರವೇಶ ಮಾಡ್ತಾ ಇರುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಾಯಿದೆ, ಜೊತೆಗೆ ಸಾಕಷ್ಟು ಸಂಚಲನ ಕೂಡ ಮೂಡ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ರೇವಣಸಿದ್ದೇಶ್ವರ ಮಠದ ಬಸವರಾಜ ದೇವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸ್ವಾಮೀಜಿಗಳೀಗ ಒಂದು ಕಡೆ ರಾಜಕೀಯ ಬೆಳವಣಿಗೆಗಳು ಪ್ರತಿನಿತ್ಯ ಯಾವ ರೀತಿ ಬೆಳವಣಿಗೆ ನಡೀತಾ ಇದ್ದಾವೆ ತಾವು ಕೂಡ ಗಮನಿಸಿದ್ರಿ. ಈ ಒಂದು ವಿಚಾರದಲ್ಲಿ ಮಠಾಧೀಶರು ಹಸ್ತಕ್ಷೇಪ ಮಾಡ್ತಾ ಇರೋದು, ಮಠಾಧೀಶರು ಮಧ್ಯಪ್ರವೇಶ ಮಾಡ್ತಾ ಇರೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತಾವೇನು ಹೇಳ್ತೀರಿ? ಕರ್ನಾಟಕದಲ್ಲಿ ಸ್ವಲ್ಪ ಬದಲಾವಣೆ ಗಾಳಿ ಬೀಸಿದೆ ಮತ್ತು ಒಂದಷ್ಟು ವಿಷಯಗಳ ಮೇಲೆ ಕೇಂದ್ರೀಕೃತವಾಗಿ ಚರ್ಚೆಗಳು ನಡೆದವ. ಆ ವಿಚಾರದಲ್ಲಿ ಕೆಲವು ಮಠಾಧೀಶರು ಒಂದಷ್ಟು ವೈಯಕ್ತಿಕ ಹಿತಾಸಕ್ತಿ ಅಂತಲ್ಲ, ರಾಜ್ಯದ ಕೆಲವು ಮುಖಂಡರುಗಳು ಅಥವಾ ಸಮುದಾಯದ ಮುಖಂಡರುಗಳಿಗೆ ಸ್ಥಾನಮಾನ ಸಿಗ್ಬೇಕಂತೇಳಿ ಒಂದಷ್ಟು ಆಗ್ರಹ ಮಾಡಿದರು. ಈ ಥರ ಇರಬೇಕು ಅಥವಾ ಅವರು ನಮ್ಮ ಅಂದ್ರೆ ರಾಜ್ಯಕ್ಕೆ ಇರಬೇಕು ಅನ್ನೋದೊಂದು ಭಾವನೆಗಳಿರ್ತಾವೆ. ಅಂದ್ರೆ ಅನೇಕ ಕಾರ್ಯಕ್ರಮಗಳು ಕೊಡಬೇಕು ಅಥವಾ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮಗಳು ಮುಂದುವರಿಸಲಿಕ್ಕೆ ಆ ಸಮುದಾಯದ ಮುಖಂಡರುಗಳು ರಾಜಕೀಯ ಪ್ರತಿನಿಧಿತ್ವ ವಹಿಸಿದಾಗ ಸಹಜವಾಗಿಯೇ ಅವ್ರಿಗೆ ಧ್ವನಿ ಎತ್ತಿದ್ದಾರೆ, ಅಷ್ಟೇ, ಮತ್ತೇನಿಲ್ಲ. ನಾವು ಕೂಡ ಸಿದ್ದರಾಮಯ್ಯನವರು ಇರಬೇಕು, ಇನ್ನೂ 2.5 ವರ್ಷ ಅನೇಕ ಕಾರ್ಯಕ್ರಮಗಳು ಕೊಡಬೇಕು, ಕರ್ನಾಟಕ ರಾಜ್ಯದ ಪ್ರಗತಿ ಆಗಬೇಕು ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸ್ವಲ್ಪ ಒಂದಷ್ಟು ಕೆಲಸ ಆಗಬೇಕು ಮತ್ತು ರಾಜ್ಯ ದೇಶಕ್ಕೆ ಮಾದರಿ ಆಗಬೇಕು ಅನ್ನೋದೊಂದು ಕನಸು ಇಟ್ಕೊಂಡಿವಿ ಹೊರತು ಆ ಥರದ ವೈಯಕ್ತಿಕ ಹಿತಾಸಕ್ತಿ ಆ ಮಠಾಧೀಶರಿಗೆ ಇರಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗ ಒಂದು ಕಡೆ ಸ್ವಾಮೀಜಿ ಸಾಕಷ್ಟು ಬೆಳವಣಿಗೆಗಳು ದಿನೇ ದಿನೇ ಪ್ರತಿದಿನ ನಡೀತಾ ಇದ್ದಾವೆ. ಇನ್ನು ಕುರ್ಚಿ ಬದಲಾವಣೆ ವಿಚಾರ, ನಾಯಕತ್ವ ಬದಲಾವಣೆ ವಿಚಾರ ಇನ್ನೂ ಬೂದಿ ಮುಚ್ಚಿದಂಥ ಕೆಂಡದಂಥ ಒಂದು ಪರಿಸ್ಥಿತಿಯಲ್ಲಿದೆ. ಈ ವಿಚಾರವಾಗಿ ತಾವು ಹೇಳೋದಾದರೆ, ನಾವು ಆಯ್ಕೆ ಮಾಡಿರೋದು ಆಡಳಿತ ಸುಗಮವಾಗಿರಬೇಕು ಮತ್ತು ಆಡಳಿತ ಭಾಳಷ್ಟು ಪ್ರಗತಿದಾಯಕವಾಗಿರ್ಬೇಕು ಅನ್ನೋದೊಂದು ನಮ್ಮೆಲ್ಲರದ ಅಪೇಕ್ಷೆ. ಆ ದೃಷ್ಟಿಯಿಂದ ನಾವು ಸರ್ಕಾರವನ್ನು ಒಂದು ದೃಢವಾಗಿ ನಿಲ್ಲುವಂಥ ಸರ್ಕಾರ ಮತ್ತು ಅದು ಪೂರ್ಣವಾಗಿ ಅಂದ್ರೆ ಅವಧಿ ಮುಗಿಸ್ಬೇಕು ಅನ್ನೋದೊಂದು ಭಾವನೆಗಳಿದ್ದೇ ಇರ್ತವೆ. ಅದಕ್ಕೆ ಆ ಥರ ಆಗಬಾರ್ದು ಅಂಥೇಳಿ
ಅಥವಾ ಆ ಥರ ಆಲೋಚನೆ ಮಾಡಿದ್ರೆ ಜನರಿಗೆ ಮೋಸ ಮಾಡಿದಂಗೆ ಆಗಬಾರ್ದು ಅಂತ. ಅಂದ್ರೆ ನಾವು ಯಾವ ಭಾಷೆ ಕೊಟ್ಟ ಮೇಲೆ ನಾವೆಲ್ಲರೂ ಒಮ್ಮತದಿಂದ ಅವರನ್ನು ಒಪ್ಕೊಂಡ್ವಿ ಅಥವಾ ಆಯ್ಕೆ ಮಾಡಿದ್ವಿ, ಆ ಥರ ಆ ವಿಚಾರಗಳಿಗೆ ವಿರುದ್ಧವಾಗಬಾರ್ದು ಅಂತ ನಮ್ಮದು ಅಷ್ಟ ಭಾವನೆಗಳು. ಮತ್ತು ಈ ಥರ ಗೊಂದಲಗಳಾಗಲಿ ಅಥವಾ ಯಾವುದೋ ಒಂದು ವಿಷಯ ಚರ್ಚೆ ಆಗಲಿ ಅದನ್ನು ಆದಷ್ಟು ಶೀಘ್ರಾತಿ ಶೀಘ್ರ ಬಗೆಹರಿಸ್ಕೊಂಡು ರಾಜ್ಯದ ಅನೇಕ ಸಮಸ್ಯೆಗಳಿದಾವೆ, ಆ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಆಲೋಚನೆ ಮಾಡ್ಬೇಕು ಅನ್ನೋದು ನಮ್ಮ ಅಂದ್ರೆ ಇಂಗಿತ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಸಿಎಂ ಸಿದ್ದರಾಮಯ್ಯನವರಿಗೆ ಇವಾಗ ಹಾಲು ಮತದ ಪವರ್ ಸಿಕ್ಕಿದೆ. ಹಾಲು ಮತ ಸಮುದಾಯದವರು ಈಗ ಸಿದ್ದರಾಮಯ್ಯನ ಪರವಾಗಿ ಬ್ಯಾಟಿಂಗ್ ಕೂಡ ಆರಂಭಿಸಿದ್ದಾರೆ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಬೇಕು, ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಆಗಬಾರದು ಅಂತಿದ್ದಾರೆ. ಹಾಲು ಮತ ಸಮುದಾಯದವರು ಈಗ ಸಿಎಂ ಪರವಾಗಿ ಬ್ಯಾಟಿಂಗ್ ಆರಂಭಿಸಿದ್ದಾರೆ. ವಿಜಯನಗರ ಹಾಲು ಮತ ಮುಖಂಡರು ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರನ್ನ ನೋಡಿಯೇ ನಾವು ಮತ ಹಾಕಿದ್ದೇವೆ, ಸಿಎಂ ಬದಲಾವಣೆ ಆದರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆಯ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಈಗ ಯಾವುದೇ ಕಾರಣದಲ್ಲೂ ಕೂಡ ಬದಲಾಗಬಾರದು, ಸಿಎಂ ಆಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಬದಲಾವಣೆ ಆದರೆ ನಾವು ಸುಮ್ಮನಿರಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವಾಗಿ ಇವತ್ತು ಕುರ್ಚಿ ಕಾಳಗ ಒಂದ್ ಕಡೆ ನಡೆದಿದೆ, ಮತ್ತೊಂದ್ ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತಕ್ಕಂಥ ಹೆಸರಲ್ಲಿ ಸದ್ಯ ತೆರೆ ಎಳೆದಿದ್ದೇವೆ ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಹಿಂದೆ ಮಠಾಧೀಶರು ಸೇರಿದಂತೆ ಬೇರೆ ಬೇರೆ ಬೆಂಬಲಿಗರು ಕೂಡ ಒಂದು ನಮ್ಮವರೇ ಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ ವಿಜಯನಗರ ಜಿಲ್ಲೆಯ ಹಾಲು ಮತ ಸಮಾಜದ ಬಂಧುಗಳು ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು, ಅವ್ರನ್ನೇ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು. ಕಳೆದ 2023 ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ಹೇಳಿದ್ರೆ ಅದು ಸಿದ್ದರಾಮಯ್ಯವನವರ ವರ್ಚಸ್ಸು ಮತ್ತು ಸಿದ್ದರಾಮಯ್ಯವನವರ ಮುಖ ನೋಡಿ ಸಾಕಷ್ಟು ಜನ ವೋಟ್ ಹಾಕಿದ್ದಾರೆ. ಎಲ್ಲಾ ಸಮುದಾಯದಗಳು, ಕೇವಲ ಹಾಲು ಮತ ಸಮುದಾಯ ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯಗಳು ಪಕ್ಷಾತೀತವಾಗಿ ಸಿದ್ದರಾಮಯ್ಯ ಅವರ ಮುಖ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣ ಅಂತಕ್ಕಂತಹ ಅಭಿಪ್ರಾಯಗಳನ್ನ ವಿಜಯನಗರ ಜಿಲ್ಲೆಯ ಹಾಲು ಮತದ ಸಮುದಾಯದವರು ಹೇಳ್ತಾ ಇರ್ತಕ್ಕಂಥದ್ದು. ಒಂದಿಷ್ಟು ಜನ ಹಾಲು ಮತ ಸಮುದಾಯದ ಮುಖಂಡರಿದ್ದಾರೆ, ಹಿರಿಯರಿದ್ದಾರೆ, ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು ಕೂಡ ಇಲ್ಲಿದ್ದಾರೆ. ಅವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನವನ್ನ ಪಡ್ತೇನೆ. ಸರ್, ಒಂದ್ ಕಡೆ ಕುರ್ಚಿ ಕದನದಲ್ಲಿ ನನಗೆ ಅಧಿಕಾರವನ್ನ ಬಿಟ್ಟುಕೊಡ್ಬೇಕು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾರೆ. ತಮ್ಮದೇ ಸಮುದಾಯದ ವಿಶ್ವನಾಥ್ ಅವರು ಇವತ್ತು ಮಠದ ಬಗ್ಗೆ ಮಾತಾಡ್ತಾರೆ. ಏನ್ ಹೇಳಿಕ್ ಬಯಸ್ತೀರಿ ಸರ್? ಸರ್, ಇವತ್ತು ವಿಶ್ವನಾಥ್ ಅವರು ನಮ್ಮ ಸಮಾಜದ ಹಿರಿಯರು. ಇವತ್ತು ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಏನೇ ಅಭಿಪ್ರಾಯಗಳಿದ್ರು ಕೂಡ ಬಹಿರಂಗವಾಗಿ ವಿಶ್ವನಾಥ್ ಅವರು ಸ್ವಾಮೀಜಿಗಳ ಬಗ್ಗೆ ಆಗಿರ್ಬೋದು, ಈ ನಾಡಿನ ಮುಖ್ಯಮಂತ್ರಿಗಳ ಬಗ್ಗೆ ಆಗಿರ್ಬೋದು ಟೀಕೆ ಮಾಡೋದು ಅಪ್ರಸ್ತುತ. ನಾವು ಕೂಡ ಸಮಾಜದಿಂದ ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ವಿಶ್ವನಾಥ್ ಅವರು ಯಾವುದೇ ಒಂದು ಪಕ್ಷದಲ್ಲೂ ಕೂಡ ಅವರು ನಿಯತ್ತಾಗಿಲ್ಲ. ಕಾಂಗ್ರೆಸ್ನಲ್ಲಿದ್ರು, ಬಿಜೆಪಿಗೆ ಹೋದ್ರು, JDS ರಾಜ್ಯಾಧ್ಯಕ್ಷರಾದ್ರು, ಎಲ್ಲಾ ಪಕ್ಷದಲ್ಲೂ ಕೂಡ ಅವರು ಕೂಡ ತಿರುಗಾಡಿ ಬಂದಿದ್ದಾರೆ. ಇವತ್ತು ವಿಶ್ವನಾಥ್ ಅವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಕ್ ನೈತಿಕತೆನೇ ಉಳಿದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ವಿಶ್ವನಾಥ್ ಅವರು ಅವ್ರ ಕೊಡುಗೆ ಏನಿದೆ ಸಮಾಜಕ್ಕೆ? ಇವತ್ತು ಮಠ ನಾವು ಕಟ್ಟಿವಿ ಅನ್ನುವಂತ ವಿಶ್ವನಾಥ್ ಅವ್ರ ಮಾತು ಅಪ್ರಸ್ತುತ. ಯಾಕಂದ್ರೆ ಕಾಗಿನೆಲೆ ಮಹಾಸಂಸ್ಥಾನನ ಹುಟ್ಟಾಕ್ಬೇಕಾದ್ರೆ ಇವತ್ತು ಈ ರಾಜ್ಯವನ್ನ ಎಲ್ಲಾ ಜಿಲ್ಲೆಗಳನ್ನ ಒಳಗೊಂಡು ಪ್ರವಾಸ ಮಾಡಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರು. ಕೆಲವೇ ಜಿಲ್ಲೆಗಳು, 2-3 ಜಿಲ್ಲೆಗಳಲ್ಲಿ ವಿಶ್ವನಾಥ್ ಅವರು ಜಿಲ್ಲಾ ಪ್ರವಾಸ ಮಾಡಿರ್ಬೋದು. ಆದ್ರೆ ಇವತ್ತು ಎಲ್ಲಾ ಸಮಾಜ ನಾನೇ ಅನ್ನೋದು ಅಪ್ರಸ್ತುತ. ಮುಂದಿನ ದಿನಮಾನಗಳಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳ ಬಗ್ಗೆ ಅಗೌರವವಾಗಿ ಮಾತಾಡಿದ್ದಾದ್ರೆ ನಾವು ಕೂಡ ಸಮಾಜದಿಂದ ಇವತ್ತು ವಿಶ್ವನಾಥ್ ಅವ್ರನ್ನ ಬಹಿಷ್ಕಾರ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಅವರ ಮಾತಾದ್ರೆ ಇನ್ನೊಬ್ರು ಇದ್ದಾರೆ, ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು, ಹಿಂದೆ ಉಡಾ ಅಧ್ಯಕ್ಷರು ಕೂಡ ಆಗಿದ್ರು, ಸಿದ್ದನಗೌಡರು ಅಂತೇಳಿ, ಅವ್ರನ್ನ ಮಾತಾಡ್ತೀನಿ. ಸರ್, ಸಿದ್ದರಾಮಯ್ಯ ಅವರು ಇನ್ನೂ 2.5 ವರ್ಷ ಕಂಟಿನ್ಯೂ ಆಗ್ಬೇಕಾ? DCM ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಕಾಂಗ್ರೆಸ್ ಪಕ್ಷದವ್ರು ತಾವು ಹಿರಿಯರಿದ್ದೀರಿ, ತಮ್ಮ ಹೈಕಮಾಂಡ್ಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಹೈಕಮಾಂಡ್ಗೆ ಹೇಳೋದೇನಂದ್ರೆ ಸಿದ್ದರಾಮಯ್ಯನವರಂತ ಕೆಲಸಗಳನ್ನು ಯಾರು ಮಾಡಕ್ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಧುರೀಣರಿದ್ದಾರೆ, ಇಲ್ಲಂತೆಲ್ಲ ಎಲ್ಲ ಹಿರಿಯ ನಾಯಕರಿದ್ದಾರೆ, ಹಿರಿಯರಿದ್ದಾರೆ, ಬುದ್ಧಿಸದ್ದಿಗಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರಷ್ಟು ಸಂಭಾಳಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಕೇಂದ್ರದ ಪಕ್ಷಕ್ಕೂ ಕೂಡ ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇರೋದು ಸಿದ್ದರಾಮಯ್ಯರೊಬ್ಬರಿಗೆ. ಅದ್ ನೋಡ್ಬೇಕಾಗಿದೆ ಹೈಕಮಾಂಡ್ ನ ತೀರ್ಮಾನ ಏನಾಗ್ತದೆ ಅಂತಕ್ಕಂಥದ್ದನ್ನ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.
ಕನ್ನೇರಿ ಶ್ರೀಗಳು ಈಗ ಮತ್ತೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಮಾತಾಡುವಂತಹ ಬರದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸವ ತತ್ವ ತಾಲಿಬಾನಿಗಳು ಅಂತ ಈಗ ಕನ್ನೇರಿ ಶ್ರೀಗಳು ಹೇಳಿರೋದು ಇದು ಈಗ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಮಾತಾಡಿದ್ದಾರೆ. ಕನ್ನೇರಿ ಶ್ರೀಗಳು ಮತ್ತೆ ವಿವಾದಾತ್ಮಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಕನ್ನೇರಿ ಮಠದ ಅಧ್ಯಕ್ಷ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಸವ ತತ್ವ ಅನುಯಾಯಿಗಳ ವಿರುದ್ಧ ಈಗ ಮತ್ತೆ ವಿವಾದಾತ್ಮಕ ಪದ ಬಳಕೆಯನ್ನ ಮಾಡಿದ್ದಾರೆ. ರಾತ್ರಿ ಟಿ ಶರ್ಟ್ ಬರ್ಮುಡಾ ಹಾಕೋದು, ರಾತ್ರಿ ಹೋಟೆಲ್ ಬಾರ್ಗೆ ಹೋಗೋದು ಅಂಥವ್ರಿಗೆ ಮಠ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಠಗಳನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ ಅಂತ ಬೆಳಗಾವಿ ಜಿಲ್ಲೆ ರಾಯಬಾಗದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕನ್ನೇರಿ ಶ್ರೀಗಳು ಮಾತಾಡಿದ್ದಾರೆ. ಅಂಥವ್ರಿಗೆ ತಿಳಿಯುವಂಥ ಭಾಷೆಯಲ್ಲೇ ನಾವು ಹೇಳಬೇಕು, ಹಿಂದೆ ಕೂಡ ಹೇಳಿದ್ದೆ, ಈಗಲೂ ಕೂಡ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಮತ್ತೆ ವಿವಾದಾತ್ಮಕ ಪದ ಬಳಕೆಯನ್ನ ಮಾಡಿದ್ದಾರೆ. ಇದು ಮಾಲ್ ಅಂದ್ರೆ ಏನಪ್ಪ, ಒಬ್ಬ ಪೊಲೀಸ್ ಇದ್ದಾನೆ, ನಮ್ನೇನು ಕೆಟ್ಟ ಕೆಲಸ ಮಾಡಿಕೊಡುದಿಲ್ಲ, ನಾ ಅದಿಲ್ಲ ಮತ್ತು ನಾ ಇರಾಕಿಲ್ಲ, ನೀ ಅದನ್ಯಾಕೆ ಮಾಡಕ್ ಹೊಂಟೆ ಅಂತ ಅಂತದ್ದು. ನಾವು ಮಾಲಿ ಹಾಕೊಂಡಿವ್ ಅಂದ್ರೆ ನಮ್ಮಲ್ಲಿ ಪಂಡ್ರಪುರಕ್ಕೆ ಹೋಗೋರು ಮಾಲಿ ಹಾಕೋತಾರ. ಯಾಕೆ ಹಾಕೋತಿರು ಅಂತ ಕೇಳಿದ ಕೂಡಲೇ ನಾ ಎಕ್ಕಡ್ರ ದಾರದ ಅಂಗಡಿ ಕಡೆ ಕಾಲು ಹೊಂಟ ಕೂಡಲೇ ಇವ ಪೊಲೀಸ್ ಕೊಳ್ಳಾಗಿರ್ತಾನಲ್ಲ, ಈ ಕಡೆ ಹೊಂಟಿ, ನಾನೇನು ಕೊಳ್ಳಾಗಿದ್ದಾಗ ಆ ಕಡೆ ಹೊಂಟಿ ಬಾ, ಈ ಕಡೆ ಮನಿಗೆ ಕರ್ಕೊಂಡು ಹೋಗ್ತಾನ. ಮತ್ತೆಲ್ಲರ ಯಾವಾರ ಅಡ್ಡೆ ಹೊಂಟಿದ್ನಂತಂದ್ರೆ ನಾ ಕೊಳ್ಳಾಗಿದ್ದಾಗ ನೀ ಎಲ್ಲಿ ಹೋಗಿ ಬಾ, ಈ ಕಡೆ ಅಂತ ಕರ್ಕೊಂಡು ಬರ್ತಾನ. ಈ ಮಾಲಿ ಮಾತಾಡಿಲ್ಲ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡ್ಬೋದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಮಾಡ್ಬೋದು ಅವ್ರು. ಆಗಲೇ ಹೇಳಿದ್ರಲ್ಲ ಅದ್ದವ್ರು, ಬಡಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತಾರಿ, ಮತ್ತೇನು ಅರ್ಧೆ ತಾಟ್ ಹಿಡ್ಕೊಂಡು ಅಡ್ಡಾಡೋರ ಇವ್ರಿಗೆ? ನಮ್ಮ ಹುಡುಗಿಯರ್ನ ಎತ್ಕೊಂಡು ಹೊಂಟಾರ, ಬರೀಪ್ಪ ನಿಮ್ಗೆ ಆರ್ತಿ ಬೆಳಿಗ್ಗೆ ಇಬ್ಬರನ್ನು ಮನ್ಯಾಗ ಕರ್ಕೋತೀವಿ ಅಂತ ಹೇಳೋದ? ಹಿಡ್ಕೊಂಡು ಬರ್ಬೇಕಪ್ಪ, ಹಿಡ್ಕೊಂಡು ಬಂದು ತಿಳಿಸಿ ಹೇಳ್ಬೇಕು ಅವ್ರಿಗೆ. ತಿಳಿಸಿ ಹೇಳಲಿಕ್ಕೆ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷಾದಾಗ ಹೇಳ್ಬೇಕು. ತಿಳಿ ಭಾಷಾ ಅಂದ್ರೆ ತಿಳಿತಿಲ್ಲ, ನಾ ಹೇಳಿನಲ್ಲ ಮೊನ್ನೆ, ಆ ಭಾಷಾ ಬೇಗ ತಿಳಿತಾವ್ರಿ. ಮೊದಲೆಲ್ಲ ರಗಡ್ ಸಾರಿ ಹೇಳಿದ್ದೆ, ಬೇಗ ತಿಳಿಲಿಲ್ಲ ಅವ್ರು. ಈಗ ಶೀತು ಅಂತ ಓಣ್ಯಾಗ ಉಗಳಾಕ್ ಹತ್ಯಾರ. ಇಷ್ಟಿಟ್ಟು ಕರಾಪ್ ಬಿಟ್ಕೊಂಡು ಮ್ಯಾಗ ಪಟ್ಗಾಯನ್ ಸುತ್ತಿದ್ರ ತಲೆ ಬಳಸ್ಕೊಳಕ್ ಶುರು ಮಾಡ್ಯಾರಿ ಹೇಳಾರ್ದ. ನಾ ಹೇಳಿದೆ, ಬಿಡೋದಾದ್ರೆ ಎಲ್ಲ ಬಿಡ್ರಿ, ಗಡ್ಡಾನು ಬಿಡ್ರಿ, ಕೂದಲನ್ನು ಬಿಡ್ರಿ, ಅದು ಸನ್ಯಾಸಿಗಳ ಲಕ್ಷಣ. ತೆಗಿಯೋದಾದ್ರೆ ಎಲ್ಲ ತೆಗೀರಿ. ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗೆ ಬಿಡುದು, ಮ್ಯಾಗ ಪಟ್ಕ ಸುತ್ತೋದು, ರಾತ್ರಿ ಟಿ ಶರ್ಟು ಬರ್ಮೋಡ ಹಾಕೊಳ್ಳೋದು, ಹೋಟೆಲ್ನಾಗ ಹೋಗುದು, ದಾರದ ಅಂಗಡಿಯಾಗ ಹೋಗುದು, ಇದ್ಯಾಕೆ ಮಾಡ್ತಿರೋ? ಹೇಳಿದ್ನ, ಇದನ್ಯಾಕೆ ಮಾಡ್ತೀರಿ ನೀವು ಸ್ವಾಮಿಗಳಾಗಿ? ವಾಲ್ಯಾಗಿ ತಂದು ಹೋಗ್ರಿ ಮನೆಗೆ, ನಾವು ಸಾಯ ಹೋಗ್ರಿ ಅಲ್ಲೇ. ಈ ಮಠ ಬಂದು ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದ್ವಿ. ತಿಳಿತಾವ್ರಿಗೆ ಆ ಭಾಷೆ. ಇನ್ನು ಮುಂದೆ ಹಂಗೆ ಮಾಡಕ್ ಬರುದಿಲ್ಲ ಅಂದ್ರೆ, ಯಾಕಂದ್ರೆ ಊರಾನವರು ಕೇಳಕ್ ಶುರು ಮಾಡಿದ್ರು. ಅಲ್ಲಿಂದ ಹಿಂಗೆ ಎಲ್ಲರೂ ನಮ್ಮನ್ನು ನೋಡ್ತಾರ ಅನ್ನೋ ಭಯ ಹುಡ್ತದೆ. ಇದು ಮಾಲ್ ಅಂದ್ರೆ ಏನಪ್ಪ, ಒಬ್ಬ ಪೊಲೀಸ್ ಇದ್ದಾನೆ, ನಮ್ನೇನು ಕೆಟ್ಟ ಕೆಲಸ ಮಾಡಿಕೊಡುದು. ಈ ಮಾಲಿ ಮಾತಾಡಿಲ್ಲ. ಇದನ್ನ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡ್ಬೋದು. ಕಮ್ಯುನಿಸ್ಟರು ಮತ್ತು ನಮ್ಮಂತ ಬಟ್ಟೆ ಹಾಕೊಂಡಂತ ಬಸವ ತಾಲಿಬಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ. ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ. ನಿಮ್ ಮ್ಯಾಗೂ ಟೀಕಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜು ಅರಬಾವಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂಜು, ಈ ಹಿಂದೆಯೂ ಕೂಡ ಕನ್ನೇರಿ ಶ್ರೀಗಳು ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು, ಅದು ವಿವಾದ ಕೂಡ ಆಗಿತ್ತು. ಆದರೆ ಈಗ ಬಸವ ತತ್ವದ ತಾಲಿಬಾನಿಗಳು ಅಂತ ಹೇಳಿರೋದಿದೆಯಲ್ಲ, ಇದು ಬಹಳ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಯಾವ ಅರ್ಥದಲ್ಲಿ ಹೇಳಿರೋದು? ಈಗ ಅದರ ನಂತರದಲ್ಲೇ ಏನಾದರೂ ಇದಕ್ಕೆ ಸಮರ್ಥನೆ ಅಥವಾ ಹೇಳಿಕೆಗಳನ್ನ ಕೊಡೋದೇನಾದರೂ ಮಾಡಿದ್ರ ಸ್ವಾಮೀಜಿಗಳು? ಏನೇನು ಮಾಹಿತಿ ಇದೆ ಸಂಜು? ಅಶ್ವಿನಿ, ಏನಂತಂದ್ರೆ ಮಹಾರಾಷ್ಟ್ರದ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಏನಿದ್ದಾರೆ, ಅವರ ಒಂದು ಹೇಳಿಕೆ ಮತ್ತೆ ವಿವಾದಾತ್ಮಕವಾಗಿರುವಂತದ್ದು. ಈ ಹಿಂದೆನೂ ಸಹ ಒಂದು ಹೇಳಿಕೆ ನೀಡಿದ್ರು. ಆ ಸಂದರ್ಭದಲ್ಲಿಯೂ ಏನು ವಿವಾದಾತ್ಮಕವಾಗಿ ಕೆಲವೊಂದಿಷ್ಟು ನಗರಗಳಲ್ಲೂ ಸಹ ಅವರ ಒಂದು ಏನು ಪ್ರವೇಶ ಇತ್ತು ಅದನ್ನು ಸಹ ನಿರ್ಬಂಧವನ್ನ ಸಹ ಮಾಡಿದ್ರು. ಸದ್ಯ ಇವತ್ತು ನಿನ್ನೆ ಏನು ಹನುಮಾ ಮಾಲಾಧಾರಿ ಏನಿತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಕಾಡಸಿದ್ದೇಶ್ವರ ಸ್ವಾಮೀಜಿ ಬಸವ ತತ್ವದ ಅನುಯಾಯಿಗಳು ಏನಿದ್ದಾರೆ ಇವರೆಲ್ಲರೂ ಅಂತಂದ್ರೇನು
ಬಸವ ತತ್ವದ ಅನುಯಾಯಿಗಳು ಇವರು ತಾಲಿಬಾನಿಗಳು, ಬಸವ ತತ್ವದ ತಾಲಿಬಾನುಗಳು ಎಂಬಂತಹ ಮಾತುಗಳನ್ನು ಹೇಳಿ ಒಂದು ಹೊಸ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂತದ್ದು. ಅಷ್ಟಲ್ಲದೆ ಈ ಬಸವ ತತ್ವದ ಅನುಯಾಯಿಗಳು ಏನ್ ಪಾಲನೆ ಮಾಡ್ತಾ ಇದ್ದಾರೆ, ಈ ಎಲ್ಲ ಸ್ವಾಮೀಜಿಗಳು ಮಠಕ್ಕೆ ಹೋಗಬೇಡಿ, ನೀವು ಇನ್ನು ಲಿಂಗ ಪೂಜೆ ಮಾಡಬೇಡಿ ಅಂತ ಈ ರೀತಿಯಾದಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ಜನರ ತಲೆಯಲ್ಲಿ ತುಂಬ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಇದು ಒಳ್ಳೆಯದಲ್ಲ. ಹೆಂಗ ಅಂತಂದ್ರೆ ಏನು, ಜನರ ತಲೆಯಲ್ಲಿ ಇರಬೇಕಾಗಿದ್ದು, ಅವರ ಮನಸ್ಸಿನಲ್ಲಿ ಇರಬೇಕಾಗಿದ್ದು ಪ್ರಮುಖವಾಗಿ ಆಧ್ಯಾತ್ಮದ ಕಡೆಗೆ ಒಲವು ಮೂಡಿ ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ತಮ್ಮನ್ನ ಅಂತಂದ್ರೆ ಬದಲಾವಣೆಗಳು ಮಾಡ್ಕೊಳ್ಳೋದಾಗಿರ್ಬೋದು, ಸಾಮಾಜಿಕ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಅದು ಬದಲಾವಣೆಗೆ ಪೂರಕವಾಗಿರ್ಬೇಕಾದಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕಾಗಿರುವಂತದ್ದು ಸ್ವಾಮೀಜಿಗಳ ಕೆಲಸ ಆಗಿರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಬಸವ ತತ್ವದ ಏನ್ ಅನುಯಾಯಿಗಳಿದ್ದಾರೆ, ಆ ಸ್ವಾಮೀಜಿಗಳು ಏನಿದ್ದಾರೆ ಅವರು ಜನರನ್ನ ದಾರಿ ಸಹ ತಪ್ಪಿಸ್ತಾ ಇದ್ದಾರೆ. ಅವ್ರು ನಮ್ಮಂತ ಕಾವ್ಯ ಹಾಕೊಂಡಂತಹ ಕೆಲವೊಂದಿಷ್ಟು ಸ್ವಾಮೀಜಿಗಳು ತಾಲಿಬಾನ್ಗಳು ಎಂಬಂತಹ ಹೇಳಿಕೆಯನ್ನ ನೀಡಿರುವಂತದ್ದು ಸದ್ಯ ಕರ್ನಾಟಕದಾದ್ಯಂತ ವಿವಾದಾತ್ಮಕ ಹೇಳಿಕೆ ಆಗಿರುವಂತದ್ದು. ಅಶ್ವಿನಿ. ರೈಟ್ ಸಂಜು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಟಿ ಆಶಿಕಾ ರಂಗನಾಥ್ ಸಂಬಂಧಿ ಅಚಲ ಸುಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಈ ಅಚಲ ಸುಸೈಡ್ ಪ್ರಕರಣ ಇದೆಯಲ್ಲ, ಇದು ಬಹಳ ದೊಡ್ಡ ತಲೆನೋವು ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಆರೋಪಿಯನ್ನ ಇನ್ನೂ ಕೂಡ ಬಂಧಿಸಿಲ್ಲ, ಯಾಕೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಕುಟುಂಬಸ್ಥರು ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣ ಸಂಬಂಧ ಈಗ ಪೊಲೀಸರಿಂದ ಅಚಲ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮೊಬೈಲ್ ರಿಟ್ರೀವ್ಗೆ ಈಗ ಕ್ರಮ ಕೈಗೊಂಡಿದ್ದಾರೆ. ಜೊತೆಗೆ ವರದಿ ಏನ್ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಅಚಲ ಮೃತಪಟ್ಟಂಥ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಈಗ ಅವರ ಮಾವನ ಮನೆಯಲ್ಲಿ ಡೆತ್ ನೋಟ್ ಪತ್ತೆ ಆಗಿಲ್ಲ. ಅಚಲ ಆತ್ಮಹತ್ಯೆಗೆ ಶರಣಾದ ದಿನ ಯಾರ ಬಳಿಯೂ ಕೂಡ ಚರ್ಚೆಯನ್ನ ಕೂಡ ಮಾಡಿಲ್ಲ. ಈ ಆತ್ಮಹತ್ಯೆ ಬಗ್ಗೆ ಮೊಬೈಲ್ನಿಂದ ಏನಾದರೂ ಸಂದೇಶಗಳನ್ನು ಕಳಿಸಿದ್ದಾರಾ ಅಂತ ನೋಡಿದ್ರೆ ಅಂತ ಯಾವುದೇ ಮೆಸೇಜ್ಗಳು ಕೂಡ ಅಲ್ಲಿಂದ ಹೋಗಿಲ್ಲ. ಹಾಗಾಗಿ ಪೊಲೀಸರಿಗೆ ಬಹಳ ತಲೆನೋವಾಗಿದೆ, ಯಾವ ರೀತಿಯಲ್ಲಿ ಟ್ರ್ಯಾಕ್ ಮಾಡೋದು ಅನ್ನುವಂಥ ವಿಚಾರ. ಈ ಪೋಷಕರು ದೂರನ್ನ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಈಗ ಪುಟ್ಟೇನಹಳ್ಳಿ ಪೊಲೀಸರಿಂದ FIR ದಾಖಲು ಮಾಡಿಕೊಳ್ಳಲಾಗಿದೆ. ಆತ್ಮಹತ್ಯೆ ಕೇಸ್ನಲ್ಲಿ ಆರೋಪಿ ಬಂಧನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಟುಂಬಸ್ಥರು ಕೇಳ್ತಾ ಇರೋದು. ಆದರೆ ಆರೋಪಿ ಬಂಧನಕ್ಕೆ ಸೂಕ್ತ ಸಾಕ್ಷಿಯ ಕೊರತೆ ಇದೆ ಅನ್ನುವಂಥದ್ದನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಮೊಬೈಲ್ ಡೇಟಾ ರಿಕವರಿಗೆ ಕಳುಹಿಸಿದ್ದಾರೆ, ಅದರ ವರದಿಗಾಗಿ ಕಾಯ್ತಾ ಇದ್ದಾರೆ ಪೊಲೀಸರು. ವಾಟ್ಸಪ್ನಲ್ಲಿ ಏನಾದರೂ ಡೀಟೇಲ್ಸ್ ಇದೆಯಾ ಅಥವಾ ಮೆಸೇಜ್ ಕಳುಹಿಸಿ ಆ ನಂತರದಲ್ಲಿ ಏನಾದರೂ ಡಿಲೀಟ್ ಮಾಡಲಾಗಿದೆಯಾ, ರಿಟ್ರೀವ್ ಮಾಡಿದ ನಂತರದಲ್ಲಿ ಇದೆಲ್ಲ ಕೂಡ ಗೊತ್ತಾಗುತ್ತೆ. ಯಾವುದಾದ್ರೂ ಫೋಟೋ, ವಿಡಿಯೋ ಅಥವಾ ಮೆಸೇಜ್ಗಳನ್ನು ಕಳುಹಿಸಿ ಆ ನಂತರದಲ್ಲಿ ಡಿಲೀಟ್ ಮಾಡಿರೋದು ಇಂಥದ್ದೇನಾದರೂ ಆಗಿದ್ದಂಥ ಸಂದರ್ಭದಲ್ಲಿ, ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಸಿಗುತ್ತೆ. ಆ ವರದಿಗಾಗಿ ಈಗ ಸದ್ಯಕ್ಕೆ ಪೊಲೀಸರು ವೇಟಿಂಗ್. ಅಚಲ ಮತ್ತು ಈ ಮಯಾಂಕ್ ನಡುವಿನ ಕಾನ್ವರ್ಸೇಷನ್, ಕಮ್ಯುನಿಕೇಷನ್ ಇದೆಲ್ಲದಕ್ಕೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಸಾಕ್ಷ್ಯ ಸಂಗ್ರಹಿಸಲಾಗ್ತಾ ಇದೆ. ಮೊಬೈಲ್ ರಿಟ್ರೀವ್ ಆಗಿ ವರದಿ ಬಂದ ನಂತರದಲ್ಲಿ ಮುಂದಿನ ಕ್ರಮ ಅಂತ ಹೇಳಿದ್ದಾರೆ. ಈ ದಿತ್ವಾ ಎಫೆಕ್ಟ್ಗೆ ಇಡೀ ರಾಜ್ಯವೇ ತಂಡ ಹೊಡೆದಿದೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ವಿಪರೀತ ಚಳಿ, ಮೈ ಕೊರೆಯುವಂಥ ಚಳಿ. ಈ ಚಳಿಯನ್ನು ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈ ಚಂಡಮಾರುತದ ಎಫೆಕ್ಟ್ ಇನ್ನೂ 2 ದಿನ ಇರುತ್ತೆ ಅನ್ನುವಂಥದ್ದನ್ನು ಹವಾಮಾನ ಇಲಾಖೆ ಹೇಳಿದೆ. ಮರಗಟ್ಟುವಂಥ ಚಳಿ, ಜಿಟಿ ಜಿಟಿ ಮಳೆ ಬೇರೆ. ಈ ಚಂಡಮಾರುತದ ಎಫೆಕ್ಟ್ನಿಂದ ಮನೆ ಬಿಟ್ಟು ಜನ ಹೊರಗೆ ಬರ್ತಾ ಇಲ್ಲ. ಎಲ್ಲೂ ಕೂಡ ಒಂದಷ್ಟು ರಸ್ತೆಗಳಲ್ಲಿ ಜನರ ಓಡಾಟವೂ ಕೂಡ ಕಡಿಮೆ ಆಗಿದೆ. ಕೆಲಸಕ್ಕೆ ಹೋಗುವಂಥವ್ರು, ಶಾಲಾ ಕಾಲೇಜ್ಗೆ ಹೋಗುವಂಥವ್ರು, ಇವರೆಲ್ಲರ ಓಡಾಟ ಇದ್ರೂ ಕೂಡ ಒಂದಷ್ಟು ಅನಗತ್ಯವಾಗಿ ಹೊರಗಡೆ ಬರೋರು, ಇದೆಲ್ಲದಕ್ಕೂ ಬ್ರೇಕ್. ನಿನ್ನೆ ವೀಕೆಂಡ್ ಇತ್ತು. ವೀಕೆಂಡ್ ಸಂದರ್ಭದಲ್ಲೂ ಕೂಡ ಗಮನಿಸಿದ್ರೆ ಎಂದಿನಂತೆ ಇದ್ದಂತೆ ಓಡಾಟಗಳಿರಲಿಲ್ಲ. ವಾಹನಗಳ ಓಡಾಟ ಆಗಿರ್ಬೋದು, ಜನರಾಗಿರ್ಬೋದು. ಚಳಿಯಿಂದಾಗಿ ಯಾಕಪ್ಪ ಹೊರಗೆ ಹೋಗೋದು ಅನ್ನುವಂಥ ನಿಟ್ಟಿನಲ್ಲಿ ಮನೆಯಲ್ಲೇ ಬೆಚ್ಚಗೆ ಕೂತು ಕಾಲ ಕಳೆದಿದ್ರು. ಇವತ್ತು ವೀಕ್ ಡೇ, ಇವತ್ತು ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಮೈ ಕೊರೆಯುವಂಥ ಚಳಿಗೆ ಜನ ಹೊರಗೆ ಬರೋದಕ್ಕೂ ಕೂಡ ಯೋಚನೆ ಮಾಡ್ತಿದ್ದಾರೆ.
ಈ ದಿತ್ವಾ ಚಂಡಮಾರುತದ ಎಫೆಕ್ಟ್ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಇದರ ಎಫೆಕ್ಟ್ ಈಗಾಗಲೇ ತಟ್ಟಿದೆ. ಅನೇಕ ಕಡೆಗಳಲ್ಲಿ ಮೈ ಕೊರೆಯುವಂತಹ ಚಳಿ. ಇನ್ನು ಮಡಿಕೇರಿಯಲ್ಲಿ ಚಳಿ ಅಂತಂದ್ರೆ ಕೇಳಬೇಕಾ, ಅಲ್ಲಿ ಮತ್ತಷ್ಟು ಚಳಿ, ವಿಪರೀತ ಚಳಿ ಇದೆ. 3 ದಿನಗಳಿಂದ ಮೈ ಕೊರೆಯುವಂತಹ ಚಳಿಗೆ ಜನ ಗಡಗಡ ಅಂತಿದ್ದಾರೆ. ಮಂಜು ಮುಸುಗಿದಂತ ವಾತಾವರಣ, ಹೊರ ಬರ್ತಾ ಇಲ್ಲ ಜನ. ಮಡಿಕೇರಿಯಲ್ಲೂ ಕೂಡ ಪರಿಸ್ಥಿತಿ ಅದೇ ರೀತಿಯಾಗಿದೆ. ಚಳಿ ಸಿಕ್ಕಾಪಟ್ಟೆ ಇದೆ ಮಡಿಕೇರಿಯಲ್ಲಿ. ಇನ್ನೂ 2-3 ದಿನ ಇದೇ ರೀತಿಯಾಗಿ ಚಳಿ ಇರುತ್ತೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಸಾಮಾನ್ಯವಾಗಿ ಇಲ್ಲೆಲ್ಲ ಜನ ಓಡಾಡ್ತಾ ಇರ್ತಾರೆ ವಾಕಿಂಗ್ ಅಂತ, ಆದರೆ ಈ ಚಳಿಯಿಂದಾಗಿ ಅದು ಕೂಡ ಇಲ್ಲ. ಸೈಕ್ಲೋನ್ ಹಿನ್ನೆಲೆಯಲ್ಲಿ ಮಂಜನಗರಿ ಮಡಿಕೇರಿಯಲ್ಲಿ ವಿಪರೀತ ಚಳಿ ಆರಂಭವಾಗಿದೆ. ಕಳೆದ 3 ದಿವಸಗಳಿಂದ ಚಳಿ ಹೆಚ್ಚಾಗಿರುವಂಥದ್ದು. ನಾವೀಗ ಮಡಿಕೇರಿಯ ರಾಜಸೀಟಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ಬೆಳಿಗ್ಗೆ ವಾಕ್ ಬರ್ತಾರೆ, ಸ್ಥಳೀಯರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಆದರೆ ಕಳೆದ 3 ದಿವಸಗಳಿಂದ ಜನರು ಬರುವಂಥದ್ದು ತೀರಾ ಕಡಿಮೆ ಆಗಿದೆ. ಯಾಕಂದರೆ ವಿಪರೀತ ಚಳಿ ಇರೋದರಿಂದ ವಯಸ್ಕರಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದರಿಂದ ಬರ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಜನಗಳು ಮಾತ್ರ ವಾಕ್ ಹೋಗ್ತಾ ಇದ್ದಾರೆ. ಈಗ ಮಡಿಕೇರಿಯಲ್ಲಿ ಮಾಮೂಲಿ ಚಳಿಗಾಲ ಆರಂಭವಾಗೋದಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಚಳಿಗಾಲ ಆರಂಭ ಆಗಿಲ್ಲ, ಆದರೆ ಅದಕ್ಕಿಂತ ಮೊದಲೇ ದಿಢೀರಾಗಿ ಈ ಚಳಿ ಆರಂಭವಾಗಿರುವಂಥದ್ದು. ಅದರಿಂದ ಬೆಳಗಿನ ಹೊತ್ತು ಹೆಚ್ಚು ಚಳಿ ಇರುವಂಥದ್ದು. ಅಂದರೆ ಇದು ಕೇವಲ 19 ಡಿಗ್ರಿಗೆ ಇಳಿದಿರುವಂಥದ್ದು, ಅಷ್ಟೊಂದು ಚಳಿ ಇದೆ. ಮತ್ತು ಈಗ ವಿಪರೀತ ಚಳಿ ಇರೋದರಿಂದ ಮೋಡ ಮತ್ತು ಮಳೆ ಇಲ್ಲ, ಮೋಡ ಇರೋದರಿಂದ ಈ ಮಂಜಿನ ವಾತಾವರಣ ಕೂಡ ಕಂಡು ಬರ್ತಾ ಇಲ್ಲ, ಕೇವಲ ಚಳಿ ಮಾತ್ರ ಇದೆ. ಆದ್ದರಿಂದ ಬರುವಂಥವ್ರು ಎಲ್ಲರೂ ಸ್ವೆಟರ್ ಹಾಕಿ, ತಲೆಗೆ ಕ್ಯಾಪ್ ಹಾಕಿ ಬರುವಂಥದ್ದು ಇಲ್ಲಿ ಸಾಮಾನ್ಯವಾಗಿದೆ. ಇದು ಕೆಳಗಡೆ ಏನು ಪ್ರಕೃತಿ ಸೌಂದರ್ಯ ಕಾಣ್ತಾ ಇದೆ, ಇದನ್ನು ವೀಕ್ಷಣೆ ಮಾಡಲಿಕ್ಕಾಗಿ ಸಾಕಷ್ಟು ಪ್ರವಾಸಿಗರು ಬೆಳಿಗ್ಗೆ ಇರ್ಬೋದು, ಸಂಜೆ ಇರ್ಬೋದು, ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಮತ್ತು ಇಲ್ಲಿ ಸೂರ್ಯಾಸ್ತ ಕೂಡ ಆಗುತ್ತೆ ಸಂಜೆ, ಅದನ್ನು ನೋಡೋಕ್ಕೆ ಕೂಡ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಆದರೆ ಈಗ ಈ ಮಂಜು ಮುಸುಕಿದ ವಾತಾವರಣ ಕಂಡು ಬರ್ತಾ ಇಲ್ಲ. ಯಾಕಂದರೆ ಈ ಸಂಪೂರ್ಣವಾಗಿ ಕೆಳಭಾಗದಲ್ಲಿ ಮಂಜು ಮುಸುಕಿದ ವಾತಾವರಣ ಇರ್ತಾ ಇತ್ತು. ಸಮುದ್ರದ ರೀತಿಯಲ್ಲಿ, ಸಮುದ್ರದ ನೀರು ಯಾವ ರೀತಿ ಇರುತ್ತೆ ಆ ರೀತಿ ಕಾಣ್ತಾ ಇತ್ತು. ಆದರೆ ಈಗ ಈ ಮಳೆ ಮೋಡ ಇರೋದ್ರಿಂದ ಅದು ಯಾವುದು ಕಾಣ್ತಾ ಇಲ್ಲ, ಕೇವಲ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ ಮಾತ್ರ ಕಾಣ್ತಾ ಇದೆ. ಅದನ್ನು ನೋಡಿ ಹೋಗ್ತಾ ಇದ್ದಾರೆ. ಇದು ಚಳಿ ಇರೋದ್ರಿಂದ ಈ ರೀತಿ ಆಗಿರುವಂಥದ್ದು. ಕಳೆದ 3 ದಿವಸಗಳಿಂದ ಈ ವಾತಾವರಣ ಕಂಡು ಬರ್ತಾ ಇರುವಂಥದ್ದು. ಇನ್ನೂ ಒಂದು ಕೆಲವು ದಿನಗಳ ಕಾಲ ಈ ಚಳಿ ಇರುತ್ತೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಅಂದರೆ ಮತ್ತೆ ಇಲ್ಲಿಗೆ ಮಂಜು ಬೀಳಲಿಕ್ಕೆ ಆರಂಭವಾಗುತ್ತೆ. ಅಲ್ಲಿವರೆಗೆ ಚಳಿ ಇದೇ ರೀತಿ ಇರುತ್ತೆ. ಚಳಿ ಮಳೆ ಮೋಡ ಇದ್ದರೆ ಮಂಜು ಬೀಳೋದು ಕಡಿಮೆ ಇರುತ್ತೆ. ಅದರಿಂದ ಈ ರೀತಿಯ ವಾತಾವರಣ ಕಂಡು ಬರುತ್ತೆ. ಅದರಿಂದ ಬರುವಂಥ ಪ್ರವಾಸಿಗರು ಕೂಡ ಇಲ್ಲಿ ಕಡಿಮೆ ಇದ್ದಾರೆ. ಬೆಳಿಗ್ಗೆನೇ ಈ ಹೆಚ್ಚು ಚಳಿ ಇರೋದ್ರಿಂದ ಬರುವಂಥರು ಕಡಿಮೆ ಆಗಿದ್ದಾರೆ. ಮತ್ತು ಇಲ್ಲಿ ಸ್ಥಳೀಯರು ಏನೆಂದರೆ ದಿನಂಪ್ರತಿ ಇಲ್ಲಿ ವಾಕ್ ಬರುವಂಥದ್ದು ಸ್ಥಳೀಯರು, ಅವರು ಕೂಡ ಈಗ ಈ ಚಳಿಗೆ, ಹೆಚ್ಚು ಚಳಿಗೆ ಅವರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಬರ್ತಾ ಇಲ್ಲ. ಒಟ್ಟಾರೆ ಇನ್ನೂ ಒಂದು 2-3 ದಿನಗಳ ಕಾಲ ಈ ಚಳಿ ಇದೇ ರೀತಿ ಇದೆ ಅಂತ ಹೇಳುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಅದರಿಂದ ವಾಕ್ ಬರೋರು ಕೂಡ ಕಡಿಮೆ ಇದ್ದಾರೆ. ಚಳಿ ಕಡಿಮೆ ಆದ ನಂತರ ಹೆಚ್ಚಿನ ಜನರು ಇಲ್ಲಿಗೆ ಬರಲಿಕ್ಕೆ ಆರಂಭವಾಗ್ತಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವಂತಹ ಈ ದಿತ್ವಾ ಚಂಡಮಾರುತದ ಎಫೆಕ್ಟ್ ಇಲ್ಲಿ ದೇಶದಲ್ಲಿ ಎಷ್ಟೇ ಎಫೆಕ್ಟ್ ಇದೆಯೋ ಅದಕ್ಕಿಂತಲೂ ಹೆಚ್ಚಿನ ಎಫೆಕ್ಟ್ ಶ್ರೀಲಂಕಾದಲ್ಲಿದೆ. ಈಗಾಗಲೇ ಅಲ್ಲಿನ ಜನ ಕೂಡ ನಲುಗಿ ಹೋಗಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದರ ಜೊತೆಗೆ ಈ ದಿತ್ವಾ ಉಂಟು ಮಾಡಿರುವಂತಹ ಎಫೆಕ್ಟ್ ಯಾವ ರೀತಿಯಾಗಿದೆ, ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಶ್ರೀಲಂಕಾದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ದಿತ್ವಾ ಅಬ್ಬರಕ್ಕೆ ತತ್ತರಿಸಿದ ದ್ವೀಪ ರಾಷ್ಟ್ರ ಶ್ರೀಲಂಕಾ. ಲಂಕಾದಲ್ಲಿ 218 ಸಾವು, 200ಕ್ಕೂ ಹೆಚ್ಚು ಜನ ನಾಪತ್ತೆ. ಶ್ರೀಲಂಕಾ ದಿತ್ವಾ ಚಂಡಮಾರುತದ ಅಬ್ಬರಕ್ಕೆ ಅಕ್ಷರಶಃ ನಲುಗಿ ಹೋಗಿದೆ. ಈ ಭೀಕರ ಸೈಕ್ಲೋನ್ಗೆ ಬಲಿಯಾದವರ ಸಂಖ್ಯೆ 200ರ ಗಡಿ ದಾಟಿದೆ. ಒಂದು ವರದಿ ಪ್ರಕಾರ ಸಾವಿನ ಸಂಖ್ಯೆ 218ಕ್ಕಿಂತ ಹೆಚ್ಚಾಗಿದೆ. ಸುಮಾರು 200ರಿಂದ 250 ಮಂದಿ ಕಾಣೆಯಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಭಾರೀ ಮಳೆ, ಗಾಳಿ, ಪ್ರವಾಹ, ಭೂಕುಸಿತಗಳು ಸಂಭವಿಸುತ್ತಲೇ ಇದ್ದು ಲಕ್ಷಾಂತರ ಮನೆಗಳು ಮತ್ತು ಕುಟುಂಬಗಳು ಬಾಧಿತಗೊಂಡಿದೆ. ಶ್ರೀಲಂಕಾ ಸರ್ಕಾರವು ರಾಷ್ಟ್ರೀಯ ತುರ್ತು ಸ್ಥಿತಿ ಎಂದು ಘೋಷಿಸಿ ಸಕಲ ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಂಡಿದೆ. ಕಳೆದ ಹಲವು ದಿನಗಳಿಂದ ದಿತ್ವಾ ಚಂಡಮಾರುತದಿಂದ ಶ್ರೀಲಂಕಾದಾದ್ಯಂತ ಭಾರೀ ಮಳೆಯಾಗ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಈ ದ್ವೀಪ ರಾಷ್ಟ್ರ ಕಂಡ ಅತ್ಯಂತ ಭೀಕರ ನೈಸರ್ಗಿಕ ವಿಕೋಪ ಇದಾಗಿದೆ. ಈ ಸಂದರ್ಭದಲ್ಲಿ ಶ್ರೀಲಂಕಾಗೆ ರಕ್ಷಣಾ ಕಾರ್ಯದಲ್ಲಿ ನೆರವಿನ ಹಸ್ತ ಚಾಚಿದ ಮೊದಲ ದೇಶವೇ ಭಾರತವಾಗಿದೆ. ದಿತ್ವಾ ಚಂಡಮಾರುತಕ್ಕೆ ತಮಿಳುನಾಡು ತತ್ತರ. ಸೈಕ್ಲೋನ್ಗೆ ತಮಿಳುನಾಡಿನಲ್ಲಿ 3 ಸಾವು.
ದಿತ್ವಾ ಚಂಡಮಾರುತವು ಈಗ ಬಂಗಾಳ ಕೊಲ್ಲಿಯತ್ತ ಸಾಗುತ್ತಿದೆ. ಪುದುಚೇರಿ ಮತ್ತು ತಮಿಳುನಾಡಿನ ಹಲವೆಡೆ ನಿರಂತರ ಮಳೆಗೆ ಕಾರಣವಾಗಿದೆ. ರಾಮನಾಥಪುರಂ, ನಾಗಪಟ್ಟಣಂ ಮೊದಲಾದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗ್ತಿದೆ. ಮಳೆಯಿಂದಾಗಿ ತಮಿಳುನಾಡಿನಲ್ಲಿ 3 ಸಾವಿಗೀಡಾಗಿದ್ದಾರೆ. ಬೆಂಗಳೂರಿನಲ್ಲಿ ವಿಪರೀತ ಚಳಿಗೆ ಇದೇ ಚಂಡಮಾರುತ ಕಾರಣವಾಗಿದೆ. ತಮಿಳುನಾಡಿನ ಕರಾವಳಿ ಜಿಲ್ಲೆಗಳಲ್ಲಿ 14 ತಂಡಗಳನ್ನು ಫೆಡರಲ್ ತುರ್ತುಪಡೆ ನಿಯೋಜಿಸಿದೆ. ಪುದುಚೇರಿಗೆ ಹೆಚ್ಚುವರಿ ತಂಡಗಳನ್ನು ನಿಯೋಜಿಸಲಾಗಿದ್ದು, ಮಹಾರಾಷ್ಟ್ರದ ಪುಣೆ ಮತ್ತು ಗುಜರಾತ್ನ ವಡೋದರಾದ ಎನ್ಡಿಆರ್ಎಫ್ ನೆಲೆಗಳಿಂದ 10 ತಂಡಗಳು ಚೆನ್ನೈಗೆ ತೆರಳುತ್ತಿದೆ. ಒಟ್ಟಾರೆ ಸರ್ಕಾರ ದಿತ್ವಾ ಚಂಡಮಾರುತವನ್ನು ಎದುರಿಸಲು ಸರ್ವಸನ್ನದ್ಧವಾಗಿದೆ. ಕಳೆದ 2 ದಿನದಿಂದ ಬೆಂಗಳೂರಲ್ಲಿ ಮೈಕೊರೆಯುವ ಚಳಿ, ಮೋಡ ಕವಿದ ವಾತಾವರಣ ಬೆಂಗಳೂರು, ಮಡಿಕೇರಿ, ಚಿಕ್ಕಮಗಳೂರನ್ನ ನೆನಪು ಮಾಡಿಸಿತ್ತು. ವೀಕೆಂಡ್ನಲ್ಲಿ ಔಟಿಂಗ್ ಹೋಗೋ ಜನ ಇವತ್ತು ಮನೆಯಲ್ಲೇ ಬೆಚ್ಚಗೆ ಕೂತು ಬಿಟ್ಟಿದ್ರು. ಇದೇ ವಾತಾವರಣ ಇಂದು ಮುಂದುವರಿಯಲಿದ್ದು, ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಇದೇ ವಾತಾವರಣ ಇರಲಿದ್ಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗಾಗಲೇ ಈ ದರ ಏರಿಕೆಯ ಶಾಕ್ನಿಂದ ಜನಸಾಮಾನ್ಯರು ಕಂಗಾಲಾಗಿದ್ದಾರೆ. ಅದರಲ್ಲೂ ಮಿಡಲ್ ಕ್ಲಾಸ್ ಕತೆ ಕೇಳೋದೇ ಬೇಡ. ಒಂದಲ್ಲ ಒಂದು ವಸ್ತುವಿನ ಬೆಲೆ ಏರಿಕೆ ಆಗ್ತಾನೇ ಇದೆ. ಒಂದು ಕಡೆ ಅಕಾಲಿಕ ಮಳೆ, ಅದರ ನಡುವಿನಲ್ಲಿ ಈ ತರಕಾರಿ ಬಲು ದುಬಾರಿ ಆಗ್ತಾ ಇದೆ. ತರಕಾರಿ ಬೆಲೆ ಕೇಳಿದ್ರೆ ತರಕಾರಿ ತಿನ್ಬೇಕಾ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಂದೊಂದು ತರಕಾರಿಯ ರೇಟ್ಗಳು ಕೂಡ ಈಗ ಜಾಸ್ತಿ ಆಗಿರೋದು. ಅದರಲ್ಲೂ ಟೊಮ್ಯಾಟೊ ರೇಟ್ ಕೇಳಿ ಜನ ತಲೆ ತಿರುಗ್ತಾ ಇದೆ. ಸ್ಪೆಷಲಿ ನುಗ್ಗೆಕಾಯಿ, 1 kg ಚಿಕನ್ ಆದರೂ ಬಂದ್ಬಿಡುತ್ತೆ, ಆದರೆ 1 kg ನುಗ್ಗೆಕಾಯಿಗೆ 500ಕ್ಕೂ ಹೆಚ್ಚು ಈಗ ಕೇಳ್ತಾ ಇರೋದು, ಮಾರ್ಕೆಟಲ್ಲಿ ರೇಟ್ ಇರೋದು. ಸೈಕ್ಲೋನ್ ಎಫೆಕ್ಟ್ ಒಂದು ಕಡೆ, ಟೊಮ್ಯಾಟೊ ರೇಟ್ 60 ರೂಪಾಯಿ ದಾಟ್ತಾ ಇದೆ, 100 ರೂಪಾಯಿ ದಾಟುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನುಗ್ಗೆಕಾಯಿ ಬೆಲೆ ಅದು ಕೂಡ ಜಾಸ್ತಿ ಆಗ್ತಾ ಇದೆ. ಸಪ್ಲೈ ಮೊದಲು 100 ಟನ್ ಆಗ್ತಾ ಇತ್ತು, ಆದರೆ ಈಗ ಸಪ್ಲೈ ಆಗ್ತಾ ಇರೋದು 30 ರಿಂದ 40 ಟನ್. ಹಾಗಾಗಿ ಸಪ್ಲೈ ಕಡಿಮೆ ಆಗಿರೋದ್ರಿಂದ ರೇಟ್ ಕೂಡ ಜಾಸ್ತಿ ಆಗಿದೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.